ಮನೆಯೇ ಮೊದಲ ಪಾಠಶಾಲೆ. ಜನನಿ ತಾನೇ ಮೊದಲ ಗುರುವು. ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು ಎಂಬ ಕವಿವಾಣಿಯಂತೆ ಹಿರಿಯರ ಅನುಭವ, ಗುರುಗಳ ಮಾರ್ಗದರ್ಶನ, ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯದ ಜೊತೆಗೆ ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವೇ ಮನೆಯೇ ಮೊದಲ ಪಾಠಶಾಲೆ. ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 10:20 ಹಾಗೂ ಮರುಪ್ರಸಾರ ಸೋಮವಾರ ಮಧ್ಯಾಹ್ನ 3:40 ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ. ಎಲ್ರಿಗೂ ನಮಸ್ಕಾರ. ನಮಗೆಲ್ರಿಗೂ ಗೊತ್ತಿರೋ ಹಾಗೆ ಈಗಂತೂ ಬೇಸಿಗೆ ಕಾಲ. ಸೂರ್ಯ ಅಂತೂ ತನ್ನ ಬಿರುಗಣ್ಣುಗಳಿಂದ ನಮ್ಮನ್ನೆಲ್ಲ ನೋಡ್ತಾ ಇದ್ದಾನೆ. ತಾಪಮಾನ ತುಂಬ ಜಾಸ್ತಿ ಆಗಿದೆ. ಇಂಥ ಸಂದರ್ಭದಲ್ಲಿ ಮಕ್ಕಳು ಯಾವ್ಯಾವ ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೊಳ್ಬೇಕು, ಅಥವಾ ನಾವು ದೊಡ್ಡೋರಾಗಿ ಮಕ್ಕಳ ಪೋಷಕರಾಗಿ ಮಕ್ಕಳನ್ನು ಹೇಗೆ ನೋಡ್ಕೊಳ್ಬೇಕು ಅನ್ನೋದನ್ನು ಇವತ್ತೊಂದು ಸ್ವಲ್ಪ ತಿಳ್ಕೊಳ್ಳೋಣ ಅಲ್ವಾ. ಈಗ ನಮಗೆ ಗೊತ್ತಿರೋ ಹಾಗೆ ನಮ್ಮ ದೇಶದಲ್ಲಿ ಪ್ರಧಾನವಾಗಿ 3 ಕಾಲಗಳನ್ನು, 3 ಋತುಮಾನಗಳನ್ನು ನಾವು ಗುರುತಿಸ್ಕೊಬೋದು ಅಲ್ವಾ. ಮೊದಲನೇದು ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲ ಅಂತ. ಈಗ ನಡೀತಿರೋದು ಯಾವ ಕಾಲ ಅಂತ ಹೇಳಿದ್ರೆ ಎಲ್ರಿಗೂ ಗೊತ್ತು, ಅದು ಬೇಸಿಗೆ ಕಾಲ ಅಂತ. ಈ ಬೇಸಿಗೆ ಕಾಲ ಅನ್ನೋವಂಥದ್ದು ಮಾರ್ಚಿಂದ ಮೇ ಅಥವಾ ಜೂನ್ ಮೊದಲನೇ ವಾರದ ತನಕ ಇರುತ್ತೆ. ಹಾಗೆಯೇ ಈ ಮಳೆಗಾಲ ಅನ್ನೋವಂಥದ್ದು ಜೂನಿಂದ ಪ್ರಾರಂಭ ಆದರೆ ಸೆಪ್ಟೆಂಬರ್ ಅಕ್ಟೋಬರ್ ಮೊದಲನೇ ವಾರದ ತನಕ ಅಥವಾ ಒಂದು ಮಧ್ಯದ ವಾರದ ತನಕ ಇರುತ್ತೆ. ಹಾಗೆಯೇ ಚಳಿಗಾಲ ಅನ್ನೋದು ಡಿಸೆಂಬರ್ನಿಂದ ನಮಗೆ ಫೆಬ್ರವರಿ ತನಕ ಇರುತ್ತೆ. ನಮಗೆಲ್ರಿಗೂ ಗೊತ್ತು, ಜನವರಿ 15ನೇ ತಾರೀಕು ಮಕರ ಸಂಕ್ರಾಂತಿ ಆದಮೇಲೆ ಸೂರ್ಯನ ಪ್ರತಾಪ ಜಾಸ್ತಿ ಆಗ್ತಾ ಹೋಗುತ್ತೆ. ಸಂಕ್ರಾಂತಿ ಮುಗೀತು, ಇನ್ನೇನು ಚಳಿಗಾಲ ಹೋಯಿತು ಅಂತ ನಾವೆಲ್ಲ ಅಂದ್ಕೊಳ್ತೀವಿ. ಹಾಗೆ ಶಿವರಾತ್ರಿ ಬಂದುಬಿಟ್ರೆ ಫೆಬ್ರವರಿ ಅಥವಾ ಮಾರ್ಚ್ನಲ್ಲಿ ಶಿವ ಅಂತ ಚಳಿನೂ ಹೊಟ್ಟೋಯ್ತು, ಇನ್ನೇನಿದ್ರು ಬೇಸಿಗೆ ಕಾಲ ಅಂತ ನಾವು ಮಾತಾಡ್ಕೊಳ್ಳೋದು ನಮಗೆಲ್ರಿಗೂ ಕೂಡ ಗೊತ್ತೇ ಇದೆ ಅಲ್ವಾ. ಈ ಸಲದ ಬೇಸಿಗೆ ಮಾತ್ರ ತುಂಬಾ ವಿಶೇಷವಾದಂತಹ ಬೇಸಿಗೆ ಅಂತ ಹೇಳ್ಬೋದು. ಏನಪ್ಪ ಇದರಲ್ಲಿ ವಿಶೇಷ ಅಂತ ಹೇಳಿದ್ರೆ, ತಾಪಮಾನ ತುಂಬ ಜಾಸ್ತಿ ಆಗಿರೋದೇ ಈ ಒಂದು ಬೇಸಿಗೆ ಕಾಲದ ವಿಶೇಷ. ಹಾಗಾದರೆ ಎಷ್ಟಿರ್ಬೋದಪ್ಪ ತಾಪಮಾನ ಅಂತ ಹೇಳಿದ್ರೆ, ನಮ್ಮ ಮೈಸೂರಿನಲ್ಲಿ 33 ಡಿಗ್ರಿ ಸೆಲ್ಸಿಯಸ್ನಿಂದ 40 ಡಿಗ್ರಿ ಸೆಲ್ಸಿಯಸ್ ತನಕ ತಾಪಮಾನ ಹೋಗಬಹುದು ಅಂತ ಹೇಳಿದ್ದಾರೆ. ಎಷ್ಟು ಜಾಸ್ತಿ ಅಲ್ವಾ. 30 ಡಿಗ್ರಿ ಅಂತ ಹೇಳಿದ್ರೇ ನಮಗೆ ತಡ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗುತ್ತೆ. ಇನ್ನು 40 ಡಿಗ್ರಿ ತನಕ ತಾಪಮಾನ ಏರಬಹುದು ಅಂತ ತಜ್ಞರು ಈಗಾಗಲೇ ಹೇಳಿರೋದ್ರಿಂದ ನಾವೆಲ್ಲರೂ ಕೆಲವೊಂದು ಎಚ್ಚರಿಕೆ ಕ್ರಮಗಳನ್ನು ತಗೊಳ್ಳೇಬೇಕಾಗುತ್ತೆ ಅಲ್ವಾ. ಯಾಕೆ ಈ ಸಲ ಇಷ್ಟು ತಾಪಮಾನ ಏರಿಕೆ ಆಗಿದೆ ಅಂತಂದರೆ, ನಮಗೆ ಗೊತ್ತಿರೋ ಹಾಗೆ ಮೊದಲನೇ ಕಾರಣ ಏನಪ್ಪ ಅಂತ ಹೇಳಿದ್ರೆ ಹಸಿರು ಮನೆ ಪರಿಣಾಮ. ಅಂದರೆ ಈ ಹಸಿರು ಮನೆ ಅನಿಲಗಳಾದಂತಹ ಕಾರ್ಬನ್ ಡೈಆಕ್ಸೈಡ್ ಮತ್ತು ಮೀಥೇನ್ ಇವು ಏನಾಗತ್ತೆ ಅಂತ ಹೇಳಿದ್ರೆ ಭೂಮಿಯ ಮೇಲ್ಭಾಗದಲ್ಲಿ ಒಂದು ಪದರವನ್ನು ಉಂಟು ಮಾಡಿಬಿಟ್ಟು ಶಾಖ ಹೊರ ಹೋಗದೆ ಇರೋ ಹಾಗೆ ತಡೆಯುತ್ತೆ. ಇದು ಹೆಚ್ಚಿನ ಪ್ರಮಾಣದಲ್ಲಾದಾಗ ಭೂಮಿಯ ಮೇಲಿನ ತಾಪಮಾನ ಹೆಚ್ಚಾಗತ್ತೆ. ಇದನ್ನೇ ನಾವೇನಂತ ಕರಿತೀವಿ, ಜಾಗತಿಕ ತಾಪಮಾನ ಏರಿಕೆ ಅಂತ ಕರಿತೀವಿ. ಈ ಹಸಿರು ಮನೆಯ ಪರಿಣಾಮವನ್ನೇ ನಾವು ಇವತ್ತಿನ ದಿವಸ ಅನುಭವಿಸ್ತಾ ಇದ್ದೀವಿ. ಹಾಗೆಯೇ ಇನ್ನೊಂದು ವಿದ್ಯಮಾನ ಇದೆ, ಎಲ್ ನಿನೋ ಅಂತ. ಏನಿದು ಎಲ್ ನಿನೋ ಅಂತಂದರೆ, ಪೆಸಿಫಿಕ್ ಸಾಗರದಲ್ಲಿ ನೀರು ಬಿಸಿಯಾಗೋದ್ರಿಂದ ಉಂಟಾಗುವಂತಹ ವಿದ್ಯಮಾನ ಆಗಿದೆ. ಇದು ಕೆಲವು ಕಡೆ ಮಳೆಯನ್ನು ತರುತ್ತೆ, ಆದರೆ ಭಾರತದಲ್ಲಿ ಕೆಲವು ಭಾಗಗಳಲ್ಲಿ ಈ ವರ್ಷ ಶುಷ್ಕ ವಾತಾವರಣವನ್ನು ಉಂಟು ಮಾಡುತ್ತೆ. ಇದು ಸಾಮಾನ್ಯವಾಗಿ 2 ರಿಂದ 7 ವರ್ಷಗಳಿಗೊಂದ್ಸಲ ಸಂಭವಿಸುತ್ತೆ. ಈ ಎಲ್ ನಿನೋದ ಪ್ರಭಾವ ಏನು, ಪರಿಣಾಮ ಏನು ಅಂತಂದರೆ, ನಾನು ಈಗಾಗಲೇ ಹೇಳ್ದಂಗೆ ತಾಪಮಾನದ ಏರಿಕೆ. ಈ ತಾಪಮಾನ ಏರಿಕೆ ಆಗ್ತಾ ಆಗ್ತಾ ನಮಗೆ ಮನುಷ್ಯರಿಗೆ ಈ ಒಂದು ರೀತಿಯ ತಳಮಳ, ಸಂಕಟ ಶುರುವಾಗುತ್ತೆ. ಬಿಸಿಲಿನ ಆಘಾತ ಜಾಸ್ತಿ ಇರುತ್ತೆ. ನಾವೇನಾದರೂ ಮನೆಯಿಂದ ಹೊರಗಡೆ ಹೋದರೆ, ಅದು ವಿಶೇಷವಾಗಿ 10 ಗಂಟೆಯ ನಂತರ ಹೊರಗಡೆ ಹೋದರೆ, ಅಪ್ಪ ಸಾಕಪ್ಪ ಎಲ್ಲಿ ನೆರಳಿದೆ, ನಾವಲ್ಲಿ ನಿಂತ್ಕೊಳ್ಳೋಣ ಅಂತ ಅನ್ಸೋಕ್ಕೆ ಶುರುವಾಗುತ್ತೆ. ಅಷ್ಟರ ಮಟ್ಟಿಗೆ ಸೂರ್ಯನ ಶಾಖ ತುಂಬ ಜಾಸ್ತಿ ಇದೆ.
ಇದು ನೋಡಿ, ಬಿಸಿ ಗಾಳಿ ಕೂಡ ಬೀಸತ್ತೆ ಮೇನಲ್ಲಿ ಅಂಥೇಳಿ ಹವಾಮಾನ ತಜ್ಞರು ಈಗಾಗಲೇ ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ. ಸೌರಾಘಾತ, ಉಷ್ಣಾಘಾತ, ಬಿಸಿ ಗಾಳಿ ಇವೆಲ್ಲವೂ ಕೂಡ ಒಂದೇ ನಾಣ್ಯದ ಹಲವು ಮುಖಗಳಿದ್ದಂಗೆ. ಅಂದರೆ ಬಿಸಿಲಲ್ಲಿ ಹೋಗೋದ್ರಿಂದ ಎಚ್ಚರ ತಪ್ಪುವಂಥದ್ದು, ಅಥವಾ ನಮಗೆ ಅಲ್ಲೇ ತುಂಬ ಸುಸ್ತಾಗಿ ಕೂರ್ತಕ್ಕಂಥದ್ದು, ಈ ರೀತಿಯ ಪರಿಣಾಮಗಳು ಆಗಬಹುದು. ಹಾಗಾಗಿ ನಾವೆಲ್ಲರೂ ಕೂಡ ಈ ಬೇಸಿಗೆನಲ್ಲಿ ತುಂಬ ಎಚ್ಚರದಿಂದ ಇರಬೇಕು. ಅದು ಅಲ್ಲದೇನೆ ನಮ್ಮ ಮಕ್ಕಳನ್ನು ನಾವು ತುಂಬ ವಿಶೇಷವಾಗಿ ಅವ್ರ ಬಗ್ಗೆ ಕಾಳಜಿಯನ್ನು ವಹಿಸಿ ಅವರನ್ನು ತುಂಬ ಎಚ್ಚರಿಕೆಯಿಂದ ನೋಡಿಕೊಳ್ಬೇಕು. ವಯಸ್ಸಾದವ್ರನ್ನೂ ಕೂಡ ಈ ಒಂದು ಸಂದರ್ಭದಲ್ಲಿ ನಾವು ತುಂಬ ಅವ್ರ ಬಗ್ಗೆ ಗಮನ ವಹಿಸಿ ತುಂಬ ಎಚ್ಚರಿಕೆಯಿಂದ ಅವರನ್ನು ಕೂಡ ನೋಡಿಕೊಳ್ಬೇಕು ಅಲ್ವಾ? ಹಾಗಾದರೆ ನಾವು ಏನೇನು ಮಾಡಬೇಕು ಈ ಬೇಸಿಗೆ ಕಾಲದಲ್ಲಿ ಅನ್ನೋದನ್ನು ತಿಳ್ಕೊಳ್ಳೋಣ. ಈಗ ಮೊದಲನೇ ನಿಯಮ ಏನಪ್ಪ ಅಂತ ಹೇಳಿದ್ರೆ, ಬೆಳಿಗ್ಗೆ 11 ಗಂಟೆಯಿಂದ 10 ಗಂಟೆಯಿಂದ ಅಂತಲೇ ಹೇಳ್ತಾರೆ, ಕೊನೆ ಪಕ್ಷ 11 ಗಂಟೆಯಿಂದ ಸಂಜೆ 4 ಗಂಟೆ ತನಕ ಹೊರಗೆ ಹೋಗದೆ ಮನೆಯಲ್ಲೇ ಇರೋದು ತುಂಬ ಒಳ್ಳೆಯದು. ಹೌದು, ನೀವೇನೋ ಹೀಗೆ ಹೇಳ್ತೀರಾ, ಮಕ್ಕಳು ಕೂತಲ್ಲಿ ಕೂರಲ್ಲ, ನಿಂತಲ್ಲಿ ನಿಲ್ಲಲ್ಲ, ಚಟುವಟಿಕೆಯಿಂದ ಇರುವಂತಹ ಜೀವಗಳು ಆ ಮಕ್ಕಳು ಅಲ್ವಾ? ಅವ್ರನ್ನ ಹೇಗಪ್ಪ ಮನೆಯಲ್ಲೇ ಇಟ್ಕೊಳ್ಳೋದು? ಹೊರಗಡೆ ಮೊದಲೆಲ್ಲ ಆದರೆ ಬೇಸಿಗೆ ರಜಾ ಬಂತು ಅಂದ ತಕ್ಷಣ ಹೊರಗಡೆ ಹೋಗಿ ಆಟ ಆಡ್ತಾಯಿದ್ರು ಮಕ್ಕಳು. ಈಗ 10 ಗಂಟೆಯಿಂದ 4 ಗಂಟೆ ತನಕ ನೀವು ಹೊರಗಡೆನೇ ಬಿಡಬೇಡಿ ಅಂದರೆ ಮಕ್ಕಳಿಗೆ ಏನು ಮಾಡೋದು? ನಾವು ಪೋಷಕರಾಗಿ ನಾವು ಅವ್ರನ್ನ ಹೆಂಗೆ ನೋಡ್ಕೊಳ್ಳೋದು? ಮನೆ ಒಳಗಡೆ ನಾವು ಏನಪ್ಪ ಮಕ್ಕಳು ಸದಾ ಅದು ಮಾಡ್ತಾ ಇರೋಂತಹ ಮಕ್ಕಳನ್ನ ನಾವು ಹೇಗಪ್ಪ ಕಟ್ ಹಾಕೋದು ಅಂತ ಎಲ್ರಿಗೂ ಅನ್ನಿಸ್ಬೋದು ಅಲ್ವಾ? ಈ ಗ್ರಾಮೀಣ ಪ್ರದೇಶಗಳಲ್ಲಿ ಸ್ವಲ್ಪ ಪರವಾಗಿಲ್ಲ, ಮರದ ನೆರಳಿರುತ್ತೆ ಅಥವಾ ತೋಪಿರುತ್ತೆ, ತೋಟ ಇರುತ್ತೆ, ಅಂಥ ಕಡೆ ಮಕ್ಕಳು ಸ್ವಲ್ಪ ಆಟ ಆಡ್ಕೋಬೋದು. ಆದರೆ ಸ್ವಲ್ಪ ನಗರ ಪ್ರದೇಶಗಳಲ್ಲಿ ಮತ್ತು ಹಳ್ಳಿಗಳಲ್ಲೂ ಕೂಡ ಈ ಗದ್ದೆಗಳಿರೋ ಕಡೆ, ಜಮೀನುಗಳಿರೋ ಕಡೆ ತುಂಬ ಬಿಸಿಲಿರುತ್ತೆ. ಅಂಥ ಬಿಸಿಲಿಗೆ ಮಕ್ಕಳನ್ನ ಕಳಿಸ್ದೇ ಇರೋದೇ ಒಳ್ಳೆಯದು. ಯಾಕೆ ಕಳಿಸ್ಬಾರ್ದು ಅಂತ ಒಂದು ಪ್ರಶ್ನೆ ಬರುತ್ತೆ ಅಲ್ವಾ? ಯಾಕೆ ಕಳಿಸ್ಬಾರ್ದು ಅಂತ ಹೇಳಿದ್ರೆ, ಸೂರ್ಯನ ಶಾಖ ತುಂಬ ತೀವ್ರವಾಗಿರೋದ್ರಿಂದ ಚರ್ಮ ಸುಟ್ಟಂಗಾಗತ್ತೆ, ಕಪ್ಪಾಗತ್ತೆ, ಮತ್ತು ಬೆವರ್ಸಲೆ ಅಂತ ಹೇಳ್ತೀವಲ್ಲ ಹಾಗೆ ಸಣ್ಣ ಸಣ್ಣ ಗುಳ್ಳೆಗಳಾಗತ್ತೆ. ಮಕ್ಕಳ ಚರ್ಮ ತುಂಬ ಸೂಕ್ಷ್ಮ ಇರೋದ್ರಿಂದ ಸಣ್ಣ ಸಣ್ಣ ಗುಳ್ಳೆಗಳಾಗತ್ತೆ ಮಕ್ಕಳಿಗೆ. ಆಮೇಲೆ ಅವರು ತುಂಬ ಬಿಸಿಲಲ್ಲಿ ಆಟ ಆಡೋದ್ರಿಂದ, ಕುಣಿಯೋದ್ರಿಂದ ಮಕ್ಕಳಿಗೆ ತುಂಬ ಸುಸ್ತಾಗಿ ಒಂದೇ ಸತಿಗೆ ಅವರಿಗೆ ನಿರ್ಜಲೀಕರಣ ಆಗ್ಬೋದು, ಅಂದರೆ ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆಗಬಹುದು. ಈ ಎಲ್ಲ ಕಾರಣಗಳಿಂದ ನೆನ್ಪಿಟ್ಕೊಳ್ಳಿ ಪೋಷಕರೇ, ಮಕ್ಕಳನ್ನು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆ ತನಕ ದಯಮಾಡಿ ಹೊರಗಡೆ ಕಳಿಸೋದಕ್ಕೆ ಹೋಗಬೇಡಿ. ಹೌದು ಮೇಡಮ್, ನೀವೇನೋ ಹೇಳ್ತೀರಾ, ನಾವು ಇವಾಗ ಹೊರಗಡೆ ಕಳಿಸ್ಲೇಬಾರ್ದು ಅಂತ, ಹೊರಗಡೆ ಹೋಗಲೇಬೇಕಾದಂತಹ ಪ್ರಮೇಯ ಬಂದರೆ ಏನು ಮಾಡಬೇಕು? ಹೊರಗಡೆ ಹೋಗಲೇಬೇಕು ಅಂತಂದಾಗ ಒಂದು ತಂಪು ಕನ್ನಡಕ ನಿಮ್ಮ ಜೊತೆನಲ್ಲಿರಲಿ. ಒಂದು ನಮ್ಮ ಮುಖವನ್ನು, ಅಂದರೆ ಮುಖಕ್ಕೆ ನೆರಳನ್ನು ಕೊಡುವಂತಹ ಅಗಲವಾದಂತಹ ಒಂದು ಟೋಪಿ ತಗೊಂಡು ಹೋಗಿ ದಯಮಾಡಿ. ಅದೇ ರೀತಿ ಒಂದು ಛತ್ರಿ ಅಥವಾ ಕೊಡೆಯನ್ನು ಎಲ್ಲರೂ ಕೂಡ ಕೈಯಲ್ಲಿ ಇಟ್ಕೊಂಡು ಹೋಗಿ. ನೀರಿನ ಬಾಟಲಿ ಅಂತೂ ಪ್ರತಿಯೊಬ್ಬರು ತಗೊಂಡು ಹೋಗಲೇಬೇಕು. ಅದನ್ನು ನಾವು ಹೊರಗಡೆ ಹೋಗಬೇಕಾದ್ರೆ ಪಾಲನೆ ಮಾಡಿದ್ರೆ ಸ್ವಲ್ಪ ನಾವು ಈ ಒಂದು ಉಷ್ಣದ ಆಘಾತದಿಂದ ನಮ್ಮನ್ನು ನಾವು ತಪ್ಪಿಸ್ಕೊಳ್ಬೋದು. ನಾನು ಇನ್ನೊಂದು ವಿಚಾರನ ನಿಮ್ಮ ಜೊತೆ ಹೇಳ್ತಾ ಇದ್ದೆ. ಮಕ್ಕಳು 1 ನಿಮಿಷನೂ ಸುಮ್ಮನೆ ಇರಲ್ಲ, ಮನೆಯಲ್ಲಿ ಸಂಭಾಳಿಸೋದು ಹೇಗೆ ಈ ಮಕ್ಕಳನ್ನ ಅಂತ. ಹೌದಲ್ವಾ? ಆ ಮಕ್ಕಳ ಒಂದು ವಯಸ್ಸಿಗೆ ಅನುಗುಣವಾಗಿ ನಾವು ಅವ್ರಿಗೆ ಬೇರೆ ಬೇರೆ ಒಳಾಂಗಣ ಆಟಗಳನ್ನು ಅವ್ರಿಗೆ ಹೇಳ್ಕೊಡ್ತಾ ಆ ಮಕ್ಕಳು ಗುಂಪನ್ನು ಜೊತೆ ಮಾಡಿ ಬಿಡೋದ್ರಿಂದ ಮನೆಯಲ್ಲೇ ಮಕ್ಕಳು ಬಹಳಷ್ಟು ಆಟಗಳನ್ನು ಆಡಬಹುದು. ಈಗಾಗಲೇ ನಿಮಗೆ ಗೊತ್ತಿದೆ ಮನೇಲಿ ಆಡೋವಂತಹ ಆಟಗಳು ಯಾವುದು, ಅಥವಾ ಸೂರಿನ ಅಡಿಯಲ್ಲಿ ಆಡೋವಂತಹ ಆಟಗಳು ಯಾವುದು ಅಂತಂದರೆ ಅವುಗಳನ್ನು ನಾವು ಒಳಾಂಗಣ ಆಟಗಳು ಅಂತ ಕರಿತೀವಿ. ನಮ್ಮ ದೇಸಿ ಆಟಗಳು ಸಾಕಷ್ಟಿದೆ ಅಲ್ವಾ? ನೋಡಿ, ಈಗ ಚೌಕಾಬಾರ ಆಗ್ಬೋದು, ಪಗಡೆ, ಅಳುಗುಳಿ ಮನೆ, ನೋಡಿ ಇವೆಲ್ಲ ನಮ್ಮ ದೇಸಿ ಆಟಗಳು. ಹಾಗೆಯೇ ಪ್ರಾದೇಶಿಕ ಆಟಗಳು ತುಂಬ ಇರುತ್ತೆ. ಈಗ ಹುಲಿ ಕುರಿ ಆಟ ಇದೆ, ಈ ರೀತಿ ಲೂಡೋ ಇದೆ, ಕೇರಮ್ ಇದೆ, ಚೆಸ್ಸು, ಹಾಗೆಯೇ ಬಿಸ್ನೆಸ್ ಆಡ್ಬೋದು, ಹಾವು ಏಣಿ ಆಡ್ಬೋದು, ಕಳ್ಳ ಪೊಲೀಸ್ ಆಡ್ಬೋದು, ಸೆಟ್ ಆಟಗಳನ್ನು ಆಡ್ಬೋದು. ಈ ರೀತಿ ಆಟಗಳನ್ನು ಆಡೋದ್ರಿಂದ
ಮಕ್ಕಳ ಮೆದುಳಿಗೆ ಕೂಡ ಕಸರತ್ತು ಕೊಟ್ಟಂಗಾಗತ್ತೆ, ಜೊತೆಲಿ ಕೂತ್ಕೊಂಡು ಆಟ ಆಡ್ದಂಗಾಗತ್ತೆ. ಬೇರೆಯವರು ಏನೇನು ತಂತ್ರಗಳನ್ನು ಉಪಯೋಗಿಸ್ಬೇಕು ನಾನು ಗೆಲ್ಲಬೇಕು ಅಂದರೆ ಅದು ಅವರ ಮನಸ್ಸಿಗೆ ಬರುತ್ತೆ. ಮನೆ ಒಳಗಡೆನೆ ಮಕ್ಕಳು ಇದ್ದಾಗತ್ತೆ, ಅವರಿಗೆ ಮನೋರಂಜನೆ ಕೂಡ ಸಿಗತ್ತೆ ಅಲ್ವಾ. ಈ ಥರದ್ದು ನಿಮ್ಮ ಪ್ರದೇಶಗಳಲ್ಲಿ ಯಾವ್ಯಾವ ಆಟಗಳನ್ನು ಮಕ್ಕಳು ಮನೆ ಒಳಗಡೆ ಅಂಗಳದಲ್ಲಿ ಆಡಬಹುದೋ ಅಂಥ ಆಟಗಳನ್ನು ಖಂಡಿತವಾಗ್ಲೂ ಮಕ್ಕಳು ಆಡ್ಬೋದು. ಈಗ ಸಣ್ಣ ಮಕ್ಕಳು ಅಂದರೆ ಈಗ ಒಂದು 2ನೇ ಕ್ಲಾಸ್ 3ನೇ ಕ್ಲಾಸ್ಗೆ ಹೋಗುವಂಥ ಮಕ್ಕಳು ಕುಂಟಬಿಲ್ಲೆ ಆಡ್ತಾರೆ. ಅದು ಅಂಗಳದಲ್ಲೇ, ಬಿಸಿಲು ಇಲ್ಲ ಅಂತ ಹೇಳಿದಾಗ ಅಂಗಳದಲ್ಲಿ ಆಟ ಆಡ್ಕೊಳ್ಬೋದು. ಮೇಲ್ಗಡೆ ಅಂಗಳ ಮುಚ್ಚಿದ್ರೆ ಮಾತ್ರ, ತೆರೆದ ಅಂಗಳದಲ್ಲಿ ಬಿಸಿಲಲ್ಲಿ ಆಡೋದು ಬೇಡ. ಯಾಕಂದರೆ ನಾನು ಈಗಾಗಲೇ ಹೇಳ್ದಂಗೆ ತುಂಬ ಸುಸ್ತು, ಜೊತೆಗೆ ನೀರಿನ ಅಂಶ ದೇಹದಲ್ಲಿ ಕಡಿಮೆ ಆಗುವಂತಹ ಸಾಧ್ಯತೆ ಇರೋದ್ರಿಂದ ಇದನ್ನು ಸ್ವಲ್ಪ ನಾವು ತಪ್ಪಿಸೋದು ಒಳ್ಳೆಯದು. ಸೂರ್ಯನ ಬಿಸಿಲಲ್ಲಿ ಆಟ ಆಡೋದನ್ನು ಖಂಡಿತವಾಗ್ಲೂ ತಪ್ಪಿಸ್ಬೇಕಾಗತ್ತೆ. ಇನ್ನು ಸ್ವಲ್ಪ ಶಿಕ್ಷಿತ ಪೋಷಕರಿದ್ದರೆ ಮನೆಯಲ್ಲಿ ಅವರು ಕೂಡ ಸ್ವಲ್ಪ ಬಿಡುವಾಗಿದ್ದರೆ ಮಕ್ಕಳಿಗೆ ಅವ್ರ ವಯಸ್ಸಿಗೆ ಅನುಗುಣವಾಗಿ, ತುಂಬ ಅವರಿಗೆ ಒತ್ತಡ ಹಾಕೋದು ಅಂತಲ್ಲ, ಅವ್ರ ವಯಸ್ಸಿಗೆ ಅನುಗುಣವಾಗಿ ಕೆಲವೊಂದು ಈಗ ಗಣಿತದ ಆಟಗಳು ಅಂದರೆ ಈಗ ಸುಡೋಕು, ಆ ಸಂಖ್ಯೆಗಳಿಂದ ಮನೆಯನ್ನು ತುಂಬತಕ್ಕಂಥದ್ದು, ಹಾಗೆಯೇ ಪದಬಂಧ ಅಂದರೆ ಒಂದು ಸುಳಿವನ್ನು ಉಪಯೋಗಿಸ್ಬಿಟ್ಟು ಒಂದು ಪದವನ್ನು ಹುಡುಕ್ತಕ್ಕಂಥದ್ದು, ಈ ರೀತಿಯ ಆಟಗಳನ್ನು ಯಾರು ಮೊದಲು ಹೇಳ್ತಾರೆ ಅಂಥೇಳಿ ಆ ರೀತಿಯ ಆಟಗಳನ್ನು ಪೋಷಕರು ಕೂರಿಸ್ಕೊಂಡು 2 ಅಥವಾ 3 ಜನ ಮಕ್ಕಳು ಅಥವಾ ಅವರ ಸಂಬಂಧಿಕರ ಮಕ್ಕಳಿದ್ದರೆ ಅವರನ್ನು ಸೇರಿಸ್ಕೊಂಡು ಈ ರೀತಿಯ ಒಂದು ಆಟವನ್ನು ಆಡಿಸ್ಬೋದು. ಹಾಗೆಯೇ ಕ್ರಾಸ್ವರ್ಡ್ ಪಝಲ್ ಅಂತ ಇರುತ್ತೆ, ವರ್ಡ್ ಬಿಲ್ಡಿಂಗ್ ಅಂತ ಇರುತ್ತೆ, ವರ್ಡ್ ಗೇಮ್ ಅಂತ ಇರುತ್ತೆ. ಇದನ್ನು ಕನ್ನಡದಲ್ಲೂ ಆಡಬಹುದು, ಇಂಗ್ಲೀಷ್ನಲ್ಲೂ ಆಡಬಹುದು. ಅಂತ್ಯಾಕ್ಷರಿನೂ ಕೂಡ, ಈಗ ಅಂತ್ಯಾಕ್ಷರಿ ಅನ್ನೋಂಥದ್ದು ಬರೀ ಸಿನಿಮಾ ಹಾಡುಗಳಿಗೆ ಸೀಮಿತ ಆಗಬೇಕಾಗಿಲ್ಲ, ಸಿನಿಮಾ ಹಾಡುಗಳಲ್ಲೂ ಕೂಡ ಅಂತ್ಯಾಕ್ಷರಿ ಆಡಿಸ್ಬಹುದು. ಹಾಗೆ ಮಕ್ಕಳಿಗೆ ಬರುವಂತಹ ಪದ್ಯಗಳಲ್ಲೂ ಕೂಡ ಅಂತ್ಯಾಕ್ಷರಿಯನ್ನು ಆಡಿಸಬಹುದು. ಅಂದರೆ ಮನೆಯಲ್ಲಿ ಸ್ವಲ್ಪ ಪೋಷಕರು ಬಿಡುವಾಗಿದ್ದಾಗ ಈ ರೀತಿಯ ಒಂದು ಆಟಗಳನ್ನು ಮಕ್ಕಳಿಗೆ ಆಡಿಸಬಹುದು. ಈ ರೀತಿ ಒಂದು ಅವ್ರಿಗೆ ಮೆದುಳಿಗೆ ಕಸರತ್ತನ್ನು, ಮೆದುಳಿಗೆ ಒಂದು ರೀತಿಯ ಆಲೋಚನೆಯನ್ನು ಮಾಡ್ತಕ್ಕಂತಹ ಒಂದು ಚಟುವಟಿಕೆಯನ್ನು ಮಾಡಿಸ್ಬೋದು. ಇದರಿಂದ ಮಕ್ಕಳು ಮನಸ್ಸು ಕೂಡ ತುಂಬ ತಾಜಾ ಆಗಿರುತ್ತೆ. ಅಂದರೆ ಅವರು ಒಂಥರ ನಾನು ಏನು ಮಾಡಲಿ ಅಂತಿರ್ತಾರಲ್ವ, ಅವ್ರಿಗೆ ಈ ಥರದ್ದನ್ನು ಕೊಟ್ಟಾಗ, ಒಬ್ಬರ ಪೋಷಕರ ಮಾರ್ಗದರ್ಶನದಲ್ಲಿ ಇದನ್ನು ಹೇಳಿದಾಗ ಆ ಮಕ್ಕಳಿಗೂ ಕೂಡ ಇದರಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆಯೇ ಹಾಡು, ಪದ್ಯ ಈ ರೀತಿದನ್ನು ಆ ಮಕ್ಕಳಿಗೆ ಅಭ್ಯಾಸ ಮಾಡಿಸ್ಬೋದು. ಅಥವಾ ಒಂದು ರೋಲ್ ಪ್ಲೇ ಥರ, ಅಂದರೆ ಅವರು ಮಕ್ಕಳು ನಿಂತ್ಕೊಂಡು ನಾನಿವಾಗ ಒಂದು ಬೀಗ ಆದರೆ ನನ್ನಿಂದ ಏನೇನು ಪ್ರಯೋಜನ, ನನ್ನನ್ನು ಏನಕ್ಕೆ ಬಳಸ್ತಾರೆ, ಈ ರೀತಿ ಮಾತಾಡುವಂತಹ ಕೌಶಲವನ್ನು ಕೂಡ ಪೋಷಕರು ಮಕ್ಕಳಲ್ಲಿ ಬೆಳೆಸ್ಬೋದು. ಈಗ ಯಾಕೆಂದರೆ ಮನೆಯಲ್ಲಿ 1-2 ಮಕ್ಕಳಿರ್ತಾರೆ, ಪೋಷಕರು ಅವ್ರ ಪಾಡಿಗೆ ಅವ್ರ ಕೆಲಸ ಮಾಡ್ತಾ ಇರ್ತಾರೆ, ತಂದೆ ತಾಯಂದರು. ಮಕ್ಕಳಿಗೊಂದು ರೀತಿ ತಮಗೇನು ಅನಿಸುತ್ತೆ ಅದನ್ನು ಹೇಳ್ಕೊಳ್ಳೋವಂತಹ ಒಂದು ಸಾಮರ್ಥ್ಯನೇ ಬರ್ತಾ ಇಲ್ಲ. ಆಗ ಪೋಷಕರು ಸ್ವಲ್ಪ ಇದಕ್ಕೆ ವೇದಿಕೆಯನ್ನು ಕಲ್ಪಿಸ್ಕೊಡೋದ್ರಿಂದ ಮಕ್ಕಳಿಗೂ ಕೂಡ ಅವ್ರಿಗೆ ಬೆಳಗ್ಗೆಯಿಂದ ಸಂಜೆ ತನಕ ಹೇಗಾಯಿತು ಸಮಯ ಅನ್ನೋದೇ ಗೊತ್ತಾಗಲ್ಲ. ಆ ರೀತಿ ಚಟುವಟಿಕೆಗಳನ್ನು ಪೋಷಕರು ಮಾಡಿಸ್ಬೋದು. ಅದು ಅಲ್ಲದೆ ನೋಡಿ, ಈಗ ನಾವು ಅಂದ್ಕೊಳ್ತೀವಿ ಬರೀ ಈ ರೀತಿ ಆಟ ಆಡಿಸ್ಬೇಕು ಅಥವಾ ಈ ರೀತಿ ಪದಬಂಧನೋ ಓದೋದ್ರ ಕಡೆಗೋ ಗಮನ ಕೊಡಿಸ್ಬೇಕು ಅಂತ. ಆದರೆ ಕೆಲವೊಂದು ಮೂಲ ಕೌಶಲಗಳು ಅಂತ ಇರುತ್ತೆ. ಅಂದರೆ ಪ್ರತಿಯೊಬ್ಬರು, ಅದು ಗಂಡು ಮಗು ಆಗಲಿ ಅಥವಾ ಹೆಣ್ಮಗು ಆಗಲಿ, ಕಲ್ತ್ಕೊಂಡ್ಲೇಬೇಕಾದಂತಹ ಕೆಲವು ಕೌಶಲಗಳಿರುತ್ತೆ. ಈಗ ಉದಾಹರಣೆಗೆ ಬಟ್ಟೆ ಮಡಚೋದಾಗ್ಬೋದು, ಮನೆಯಲ್ಲಿ ಕೆಲವೊಂದು ಕೆಲಸಗಳಿಗೆ ಸಹಾಯ ಮಾಡೋಂಥದ್ದಾಗ್ಬೋದು, ಅಂಗಡಿಯಿಂದ ತಂದಂತಹ ಸಾಮಾನುಗಳನ್ನು ಡಬ್ಬಿಗಳಿಗೆ ಹಾಕೋಂಥದ್ದಾಗ್ಬೋದು, ಅಥವಾ ಮನೇಲಿ ಸಣ್ಣ ಸಣ್ಣ ಕೆಲಸಗಳಾಗಿರೋಂತಹ ಕಸ ಗುಡಿಸೋದು, ಒರೆಸೋದು, ಹಾಗೆಯೇ ರಂಗೋಲಿ ಹಾಕ್ತಕ್ಕಂಥದ್ದು, ಈ ರೀತಿ ಪೋಷಕರಿಗೆ ಸಹಾಯ ಮಾಡುವಂತಹ ಕೆಲಸಗಳನ್ನು ಕೂಡ ಮಕ್ಕಳು ಮಾಡಬಹುದು. ಅಂದರೆ ಆ ಮಕ್ಕಳಿಗೆ ಆ ರೀತಿ ನಾವು ಪೋಷಕರಾಗಿ ಅವರನ್ನು ಕೂಡ, ಅಂದರೆ ಮಕ್ಕಳನ್ನೂ ಕೂಡ ಅದರಲ್ಲಿ ತೊಡಗಿಸ್ಕೊಂಡು ಮನೆ ಕೆಲಸದಲ್ಲಿ ಮಾಡ್ತಾ ಇದ್ದಾಗ ಮಕ್ಕಳಿಗೂ ನಮ್ಮನ್ನು ಇವರು ಕೇಳ್ತಾ ಇದ್ದಾರೆ, ನಮಗೇನೋ ಹೇಳ್ತಾ ಇದ್ದಾರೆ, ನಾವು ಇದನ್ನು ಮಾಡಬೇಕು ಅನ್ನೋಂತಹ ದೃಷ್ಟಿ ಮಕ್ಕಳಲ್ಲೂ ಬರುತ್ತೆ. ಮತ್ತು ಮಕ್ಕಳು ಮನೆ ಒಳಗಡೆನೇ ಇದ್ದಂಗಾಗತ್ತೆ. ಮತ್ತು ಈ ರೀತಿಯ ಕೆಲಸಗಳನ್ನು ಕೂಡ ಕಲ್ತಂಗಾಗತ್ತೆ. ನೋಡಿ, ಕೆಲವೊಂದು ಸರಳವಾದ ಕೆಲಸಗಳು, ನೀರು ತುಂಬೋದಾಗ್ಬೋದು ಅಡುಗೆ ಮನೆಯಲ್ಲಿ ಅಲ್ವಾ, ಅಡುಗೆಗೆ ಸಹಾಯ ಮಾಡ್ತಕ್ಕಂಥದ್ದಾಗ್ಬೋದು. ಅದು ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ಯಾರೂ ಕೂಡ ಮಾಡಬಹುದು. ಆ ರೀತಿ ಕೆಲಸಗಳನ್ನು ಸೊಪ್ಪನ್ನು ಸೋಸೋದಾಗ್ಬೋದು, ಬೀನ್ಸಿನ ನಾರು ಅಂದರೆ ಹುರುಳಿಕಾಯ್ದು ನಾರು ತೆಗೆಯುವಂಥದ್ದಾಗ್ಬೋದು, ಬಟಾಣಿಯನ್ನು ಬಿಡಿಸೋದಾಗ್ಬೋದು,
ನೋಡಿ, ಈ ರೀತಿ ಕೆಲಸಗಳನ್ನು ಮಕ್ಕಳಿಗೆ ಹೇಳ್ಕೊಡ್ಬೇಕು. ಅದು ಬೇಸಿಗೆ ರಜೆ ಅನ್ನೋದು ಇದಕ್ಕೆ ಸರಿಯಾದಂಥ ಸಮಯ. ಪೋಷಕರು ಮಕ್ಕಳನ್ನೂ ಕೂಡ ಈ ರೀತಿಯ ಕೆಲಸಗಳಲ್ಲಿ ತೊಡಗಿಸ್ಕೊಳ್ಳೋದ್ರಿಂದ ಮಕ್ಕಳು ಕೂಡ ಸಣ್ಣ ವಯಸ್ಸಿಂದನೇ ಕಲಿತಾ ಹೋಗ್ತಾರೆ. ಇದನ್ನು ಅವರಿಗೂ ಕೂಡ ಮುಂದೆ ಅದು ತುಂಬಾ ಲಾಭದಾಯಕ ಆಗತ್ತೆ. ಈಗ ಕೆಲವು ಮಕ್ಕಳಿಗೆ ಉದ್ದಿನ ಬೇಳೆ ಯಾವುದು, ಹೆಸರು ಬೇಳೆ ಯಾವುದು, ಅವೆರಡಕ್ಕೂ ಏನು ವ್ಯತ್ಯಾಸ ಅನ್ನೋದೇ ಗೊತ್ತಿರೋದಿಲ್ಲ. ಯಾವುದನ್ನ ಕಡಲೆಬೇಳೆ ಅಂದರೆ ಯಾವುದು, ಕಡಲೆ ಕಾಳು ಅಂದರೆ ಯಾವುದು, ಆ ಥರದ್ದೆಲ್ಲ ಗೊತ್ತೇ ಇರೋದಿಲ್ಲ. ಆಗ ಅಂಗಡಿಯಿಂದ ಸಾಮಾನು ತಂದು ಅದನ್ನು ಯಾವ್ಯಾವುದು ಅಂತ ಹೆಸರು ಹೇಳಿ ಅದನ್ನು ಡಬ್ಬಿಗೆ ಹಾಕುವಂಥ ಕೆಲಸನ ಮಕ್ಕಳಿಗೆ ಕೊಟ್ಟಾಗ ಖಂಡಿತವಾಗ್ಲೂ ಮಕ್ಕಳಿಗೂ ಕೂಡ ಇದ್ರ ಬಗ್ಗೆ ತುಂಬಾ ಅರಿವು ಉಂಟಾಗುತ್ತೆ. ಅದು ಅವರಿಗೆ ತುಂಬ ಸಹಾಯ ಆಗುತ್ತೆ, ಮುಂದಿನ ಜೀವನದಲ್ಲಿ ಅವರಿಗೆ ತುಂಬ ಸಹಾಯ ಆಗುತ್ತೆ. ಈ ರೀತಿಯ ಚಟುವಟಿಕೆಗಳನ್ನು ಮಾಡಿಸ್ಬಹುದು. ಹಾಗೆಯೇ ಸಂಜೆ 4 ಗಂಟೆ ನಂತರ ಮಕ್ಕಳನ್ನ ಅವರವ್ರ ಗುಂಪುಗಳಲ್ಲಿ ಆಟ ಆಡೋಕ್ಕೆ ಬಿಡಬಹುದು. ಆಗ ಸೂರ್ಯನ ಒಂದು ಶಾಖ, ಸೂರ್ಯನ ಪ್ರಭೆ ಸ್ವಲ್ಪ ಕಡಿಮೆ ಆಗಿರುತ್ತೆ. ಹಾಗಾಗಿ ಆವಾಗ 4:15 ನಂತರ ಮಕ್ಕಳನ್ನ ಆಟ ಆಡೋದಕ್ಕೆ ಬಿಡ್ಬೋದು. ಫ್ರೀ ಹ್ಯಾಂಡಾಗಿ ಅವ್ರು ಯಾವ ಆಟ ಬೇಕೋ ಅದನ್ನು ಅವ್ರು ಖುಷಿಯಿಂದ ಆಡೋ ಥರ ನಾವು ನೋಡ್ಕೊಳ್ಬೋದು. ಇದರಿಂದ ದೇಹಕ್ಕೂ ಕೂಡ ವ್ಯಾಯಾಮ ಸಿಗುತ್ತೆ. ಹಾಗೆಯೇ ಒಳಾಂಗಣ ಆಟಗಳನ್ನು ಆಡೋದ್ರಿಂದ, ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಮಕ್ಕಳು ತಮ್ಮನ್ನು ತಾವು ತೊಡಗಿಸ್ಕೊಂಡಿರೋದ್ರಿಂದ ಮಕ್ಕಳಿಗೆ ಮಾನಸಿಕವಾಗಿ ಕೂಡ ಬೆಳವಣಿಗೆ ಆಗುತ್ತೆ. ಇದನ್ನು ನಾವು ನೋಡ್ಕೊಳ್ಬೇಕು. ಈಗಾಗಲೇ ನಾನು ಹೇಳಿದ್ದೀನಿ, ಏನಪ್ಪ ಅಂದರೆ ಬೇಸಿಗೆನಲ್ಲಿ ಹೊರಗಡೆ ಹೋಗಬೇಕು ಅಂದರೆ ನೀವು ಖಂಡಿತವಾಗ್ಲೂ ಇಟ್ಕೊಂಡ್ಲೇಬೇಕಾದಂಥದ್ದು ಯಾವ್ಯಾವುದು, ಒಂದು ಛತ್ರಿ, ಒಂದು ಟೋಪಿ, ಒಂದು ತಂಪು ಕನ್ನಡಕ, ಜೊತೆಗೆ ನೀರು. ಇದಿಷ್ಟನ್ನು ಕೂಡ ಖಂಡಿತವಾಗ್ಲೂ ತಗೊಂಡು ಹೋಗಬೇಕು. ಈಗ ಅಕಸ್ಮಾತ್ ನಾವೇನಾದರೂ ಹೊರಗಡೆ ಹೋಗಬೇಕು, ದೀರ್ಘ ಪ್ರಯಾಣ ಮಾಡ್ತಾ ಇದ್ದೀವಿ, ಅಥವಾ ಒಂದು ಸ್ವಲ್ಪ ನಡಿಬೇಕು, ಯಾವುದೋ ಪ್ರವಾಸಿ ತಾಣಗಳಿಗೆ ಹೋಗಿದ್ದೀವಿ, ಅಲ್ಲಿ ಸ್ವಲ್ಪ ದೂರ ನಡಿಬೇಕು, ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಅಂದಾಗ ಇದಿಷ್ಟ್ರ ಜೊತೆಗೆ ಒಂದು ORS ಪ್ಯಾಕೆಟ್ನ ಕೂಡ ಪ್ರತಿಯೊಬ್ಬರೂ ಇಟ್ಕೊಳ್ಳೋದು ತುಂಬಾ ಒಳ್ಳೆಯದು. ಎಲ್ಲ ವೈದ್ಯರು ಕೂಡ ಈಗಾಗಲೇ ಹೇಳ್ತಾ ಇದ್ದಾರೆ. ಯಾಕೆಂದರೆ ಈ ಬಿಸಿಲು ಹೇಗಿದೆ ಅಂತ ಹೇಳಿದ್ರೆ ಒಂದೇ ಸಲಕ್ಕೆ ನಮ್ಮ ದೇಹದಲ್ಲಿರೋಂಥ ನೀರಿನ ಅಂಶ ಎಲ್ಲ ಹೋಗೋ ಥರ ಮಾಡೋಂತಹ ಒಂದು ತೀಕ್ಷ್ಣವಾದ ಬಿಸಿಲಿದೆ. ಇದರಿಂದ ತಪ್ಪಿಸ್ಕೊಳ್ಬೇಕು ಅಂದರೆ ನಾವು ಜಾಣರಾಗಬೇಕು. ಆದ್ದರಿಂದ ನೀರಿನ ಜೊತೆಗೆ ORS ಒಂದು ಪೊಟ್ಟಣವನ್ನು ಕೂಡ, ಪ್ಯಾಕೆಟನ್ನು ಕೂಡ ತೊಗೊಂಡು ಹೋಗೋದು ತುಂಬ ಒಳ್ಳೆಯದು. ಅಥವಾ ORSನ ನೀರಿಗೆ ಸೇರಿಸಿ 1-2 ಬಾಟಲಿಗಳಲ್ಲಿ ಅದನ್ನು ಮಿಶ್ರಣವನ್ನು, ದ್ರಾವಣವನ್ನು ಇಟ್ಕೊಳ್ಳೋದು ಇನ್ನೂ ಕೂಡ ಒಳ್ಳೆಯದು. ಇದನ್ನೆಲ್ಲರೂ ಕೂಡ ಅನುಸರಿಸ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಬೇಸಿಗೆ ರಜಾ ಅನ್ನೋದು ಎಲ್ರಿಗೂ ಕೂಡ ರಜಾ ಇದ್ದಾಗ ಮಕ್ಕಳನ್ನ ಬೇರೆ ಬೇರೆ ಕಡೆ ಕರ್ಕೊಂಡು ಹೋಗಬೇಕು, ಪ್ರವಾಸಿ ತಾಣಗಳನ್ನು ತೋರಿಸ್ಬೇಕು ಅನ್ನೋದು ಪೋಷಕರಿಗೆ ಆಸೆ ಇರುತ್ತೆ. ಆ ರೀತಿ ಕರ್ಕೊಂಡು ಹೋದಾಗ ನಾನು ಹೇಳಿದಂತಹ ಮುನ್ನೆಚ್ಚರಿಕೆ ಕ್ರಮಗಳನ್ನು ದಯಮಾಡಿ ಎಲ್ಲರೂ ಕೂಡ ಅದನ್ನು ತಗೊಳ್ಳಿ. ಆಗ ಮಕ್ಕಳಿಗೂ ಕೂಡ ಒಳ್ಳೆಯದು, ಪೋಷಕರಿಗೂ ದೊಡ್ಡವರಿಗೂ ಕೂಡ ಅದು ಒಳ್ಳೆಯದಾಗುತ್ತೆ. ಇನ್ನು ಈ ಬೇಸಿಗೆ ಕಾಲ ಬಂದಾಗ ನಮ್ಮ ಜೀವನ ಶೈಲಿಯನ್ನು ಸ್ವಲ್ಪ ಬದಲಾವಣೆ ಮಾಡಿಕೊಳ್ಬೇಕು. ಏನು ಜೀವನ ಶೈಲಿಯಲ್ಲಿ ಬದಲಾವಣೆ? ಈಗ ಸ್ನಾನದಿಂದ ಹಿಡಿದು, ಅಂದರೆ ಕೆಲವರು ಇವಾಗ ಸ್ನಾನ ಮಾಡ್ತಾರೆ, ಯಾವ ರೀತಿ ಮಾಡ್ತಾರೆ, ಬಿಸಿ 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 ಸ್ನಾನ ಮಾಡ್ತಾರೆ. ಆದರೆ ಬೇಸಿಗೆಯಲ್ಲಿ ಎಲ್ಲರೂ ನೆನಪಲ್ಲಿ ಇಟ್ಕೊಳ್ಳಿ, ಸ್ನಾನ ಮಾಡುವಾಗ ತಣ್ಣೀರು ಸ್ನಾನ ತುಂಬಾ ಒಳ್ಳೆಯದು. ಪ್ರತಿದಿನ ಸ್ನಾನ ಮಾಡೋದು ಒಳ್ಳೆಯದು. ಕೆಲವು ಕಡೆ ತುಂಬ ಸೆಕೆ ಇರೋ ಕಡೆ 2 ಹೊತ್ತು ಸ್ನಾನ ಮಾಡ್ತಾರೆ. ಇರಲಿ, ಪರವಾಗಿಲ್ಲ. ಇವಾಗ ಹೇಗಿದೆ ಅಪ್ಪ ಅಂತ ಹೇಳಿದ್ರೆ, ನಾವು ಸ್ನಾನ ಮಾಡ್ಕೊಂಡು ಹೊರಗಡೆ ಬರೋಷ್ಟೊತ್ತಿಗೆ ಬೆವರಿನ ಸ್ನಾನ ಇನ್ನೊಂದು ಸಲ ಆಗಿರುತ್ತೆ, ಅಷ್ಟು ಬಿಸಿಲಿದೆ. ಆದ್ದರಿಂದ ಉಗುರು ಬೆಚ್ಚಗಿನ ನೀರು ಅಥವಾ ತಣ್ಣೀರಿನಲ್ಲಿ ಸ್ನಾನ ಮಾಡೋದು ತುಂಬಾ ಒಳ್ಳೆಯದು. ಗಂಡು ಮಕ್ಕಳಿಗೆ ನಿಜ ಹೇಳಬೇಕು ಅಂದರೆ ತಲೆಗೇನೆ ಅವರು ಸ್ನಾನ ಮಾಡಿಬಿಡ್ತಾರೆ ಪ್ರತಿದಿನ, ಅದು ಪರವಾಗಿಲ್ಲ. ಕೆಲವರು ಪ್ರತಿದಿನ ಸ್ನಾನ ಮಾಡಲ್ಲ. ಗ್ರಾಮೀಣ ಪ್ರದೇಶಗಳಲ್ಲಿ ಪ್ರತಿನಿತ್ಯ ಸ್ನಾನ ಮಾಡೋವಂತಹ ಪದ್ಧತಿ ಇಲ್ಲ. ಆದರೆ ನಾವಿಲ್ಲಿ ಒಂದು ಗಮನಿಸಬೇಕು, ಏನಪ್ಪ ಅಂತ ಹೇಳಿದ್ರೆ, ಈ ಹೊತ್ತಲ್ಲಿ ಬೇಸಿಗೆ ಕಾಲದಲ್ಲಿ ಮೈ ತುಂಬ ಬೆವರೋದ್ರಿಂದ ಎಲ್ಲ ಮಕ್ಕಳು ಕೂಡ ಪ್ರತಿದಿನ ಸ್ನಾನ ಮಾಡೋದು ಒಳ್ಳೆಯದು. ಯಾಕೆಂದರೆ ಆ ಬೆವರು ಅದ್ರ ಜೊತೆಗೆ ಸ್ನಾನ ಮಾಡಿದಾಗ ನೀರಿನ ಜೊತೆ ಸ್ವಲ್ಪ ಸೋಪ್ ಹಾಕಿ ಸ್ನಾನ ಮಾಡೋದ್ರಿಂದ, ಅದ್ರ ಜೊತೆಗೆ ಹೊರಟೋಗೋದ್ರಿಂದ ಕಶ್ಮಲಗಳೆಲ್ಲ ಪ್ರತಿದಿನ 1 ಬಾರಿನಾದರೂ ಸ್ನಾನ ಮಾಡೋದು ಒಳ್ಳೆಯದು. ತುಂಬ ರಾಸಾಯನಿಕ ಇರೋಂತಹ ಸೋಪ್ಗಳನ್ನು ಬಳಸ್ದೇನೆ
ಕಡಲೆ ಹಿಟ್ಟು, ಹೆಸರು ಹಿಟ್ಟು ಇವುಗಳನ್ನು ಬಳಸಿ ಸ್ನಾನ ಮಾಡೋದ್ರಿಂದ ಮೈ ಕೂಡ ತಂಪಾಗಿರುತ್ತೆ, ಸ್ವಲ್ಪ ದೇಹಕ್ಕೂ ಕೂಡ ಸ್ವಲ್ಪ ಆರಾಮಾಗಿರೋಂತಹ ಅನುಭವ ಸಿಗುತ್ತೆ. ಆದ್ದರಿಂದ ಪೋಷಕರು ಸ್ವಲ್ಪ ಜ್ಞಾಪಕ ಇಟ್ಕೊಳ್ಳಿ, ನೀವು ಪ್ರತಿದಿನ ಸ್ನಾನ ಮಾಡಬೇಕು, ಮಕ್ಕಳಿಗೂ ಕೂಡ ಪ್ರತಿನಿತ್ಯ ಸ್ನಾನ ಮಾಡಿಸ್ಬೇಕು. ಇನ್ನೊಂದು ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಹೆಣ್ಮಕ್ಳಿಗೆ ತಲೆ ಕೂದಲು ತುಂಬ ಇರೋಂತಹ ಹೆಣ್ಮಕ್ಳಿಗೆ ವಾರದಲ್ಲಿ 2 ಬಾರಿ ತಲೆ ಸ್ನಾನ ಮಾಡಿಸೋದು ಒಳ್ಳೆಯದು. ಯಾಕೆ ಅಂತ ಹೇಳಿದ್ರೆ ಹೆಣ್ಮಕ್ಳಿಗೆ ಸಾಧಾರಣವಾಗಿ ಈಗ ಕೂದಲು ಸಂಧಿ ಬೆವರೋದು ತುಂಬ ಜಾಸ್ತಿ ಈ ಕಾಲದಲ್ಲಿ. ಹಾಗೆ ಒಂದು ವಾರ 10 ದಿನ ಬಿಟ್ಬಿಟ್ರೆ ಹೇನುಗಳಾಗ್ಬೋದು, ಕಜ್ಜಿ ಆಗ್ಬೋದು. ಆದ್ದರಿಂದ ಅದನ್ನು ತಡಿಬೇಕು ಅಂತ ಹೇಳಿದ್ರೆ ವಾರದಲ್ಲಿ 2 ದಿನ ಹೆಣ್ಮಕ್ಳಿಗೆ ತಲೆ ಸ್ನಾನ ಮಾಡಿಸೋದು ತುಂಬಾ ಒಳ್ಳೆಯದು. ಅಕಸ್ಮಾತ್ 2 ದಿನ ತಲೆ ಸ್ನಾನ ಮಾಡೋಕ್ಕಾಗಲಿಲ್ಲ ಅಂದರೆ ಕೊನೆ ಪಕ್ಷ ವಾರದಲ್ಲಿ 1 ಬಾರಿ ಆದರೂ ಖಂಡಿತವಾಗ್ಲೂ ತಲೆ ಸ್ನಾನ ಮಾಡಲೇಬೇಕು. ಅದಕ್ಕೂ ಕೂಡ ನೈಸರ್ಗಿಕವಾಗಿ ಸಿಗೋವಂತಹ ವಸ್ತುಗಳನ್ನು, ಅಂಟುವಳಕಾಯಿ ಆಗ್ಬೋದು, ಸೀಗೆ ಪುಡಿ ಆಗ್ಬೋದು, ಅಥವಾ ಕಡಲೆ ಹಿಟ್ಟಾಗ್ಬೋದು, ಇವುಗಳನ್ನು ಖಂಡಿತವಾಗ್ಲೂ ಬಳಸಿದಾಗ ಕೂದಲಿನ ಆರೋಗ್ಯನೂ ಚೆನ್ನಾಗಿರುತ್ತೆ, ಜೊತೆಗೆ ಸ್ವಲ್ಪ ತಂಪಾಗಿ ಕೂಡ ಇರುತ್ತೆ. ಅದನ್ನು ಎಲ್ಲರೂ ಕೂಡ ಇಲ್ಲಿ ಗಮನಿಸ್ಕೊಳ್ಬೇಕು. ಸ್ನಾನ ಅನ್ನೋದು ತುಂಬಾ ಮುಖ್ಯ. ಸ್ನಾನ ಮಾಡಿಕೊಂಡು ಬಂದ ಮೇಲೆ ತುಂಬ ಬಿಗಿಯಾದಂತಹ ಉಡುಪುಗಳನ್ನು ಧರಿಸೋದು ಬೇಡ. ಯಾಕೆ ಅಂತ ಹೇಳಿದ್ರೆ ತುಂಬ ಅದು ಬೆವರೋದ್ರಿಂದ ಬಿಗಿಯಾದ ಉಡುಪುಗಳು ಇನ್ನಷ್ಟು ತೊಂದರೆ ಮಾಡುತ್ತೆ ನಮ್ಮ ಚರ್ಮಕ್ಕೆ. ಆದ್ದರಿಂದ ಸಡಿಲವಾದಂತಹ ಹತ್ತಿಯ ಉಡುಪುಗಳನ್ನು ಬಳಸಬೇಕು. ಎಲ್ಲರೂ ಕೂಡ ಜ್ಞಾಪಕ ಇಟ್ಕೊಳ್ಳಿ, ಸಡಿಲವಾದಂತಹ ಹತ್ತಿಯ ಉಡುಪುಗಳನ್ನು ನಾವು ಬಳಸಬೇಕು. ತಿಳಿ ಬಣ್ಣ ಇರೋಂತಹ ಉಡುಪುಗಳನ್ನು ಬಳಸೋದು ತುಂಬ ಒಳ್ಳೆಯದು. ಕಪ್ಪು ಬಣ್ಣದ ಬಟ್ಟೆನ ಹಾಕ್ಕೊಳ್ಳೋದು ಬೇಡ ಇನ್ನು ಸ್ವಲ್ಪ ದಿವಸ. ಯಾಕೆ ಅನ್ನೋದು ಎಲ್ರಿಗೂ ಗೊತ್ತಲ್ವಾ? ನಿಮ್ಮ ಮಕ್ಕಳನ್ನ ಒಂದ್ಸತಿ ಕೇಳಿ, ಯಾಕೆ ಒಂದು 7-8ನೇ ಕ್ಲಾಸಲ್ಲಿ ಓದ್ತಾ ಇದ್ರೆ ಮಕ್ಕಳು ಕೇಳಿದ್ರೆ ಮಕ್ಕಳಿಗೆ ಗೊತ್ತಿರುತ್ತೆ ಯಾಕೆ ನಾವು ಕಪ್ಪು ಬಣ್ಣದ ಬಟ್ಟೆಗಳನ್ನು ಈಗ ಹಾಕ್ಕೋಬಾರ್ದು ಅಂತ. ಕಪ್ಪು ಅಥವಾ ಗಾಢ ವರ್ಣದ ಬಟ್ಟೆಗಳು ಏನಾಗತ್ತಪ್ಪ ಅಂತ ಹೇಳಿದ್ರೆ ಸೂರ್ಯನ ಬೆಳಕನ್ನು ಜಾಸ್ತಿ ಹೀರ್ಕೊಳ್ಳುತ್ತೆ. ಜಾಸ್ತಿ ಹೀರ್ಕೊಂಡಾಗ ನಮಗೆ ಸೆಖೆಯ ಅನುಭವ ಉಂಟಾಗುತ್ತೆ. ಆದ್ದರಿಂದ ನಾವು ಕಪ್ಪು ಬಣ್ಣದ ಬಟ್ಟೆಗಳನ್ನು ಹಾಕ್ಕೊಳ್ಳೋದು ಬೇಡ. ಅದ್ರ ಬದಲು ತಿಳಿ ಬಣ್ಣದ ಬಟ್ಟೆಗಳು, ಸಾಧ್ಯವಾದಷ್ಟು ಬಿಳಿ ಅಥವಾ ತೆಳು ಹಳದಿ, ತೆಳು ಹಸಿರು, ಈ ರೀತಿ ಬಟ್ಟೆಗಳನ್ನು ಹಾಕ್ಕೊಳ್ಳೋದ್ರಿಂದ ನಮಗೇನಾಗತ್ತೆ ಅಂದರೆ ಸೂರ್ಯನ ಬೆಳಕು ಪ್ರತಿಫಲಿಸಲ್ಪಡುತ್ತೆ, ಹೀರ್ಕೊಳ್ಳೋ ಬದಲಿಗೆ ಪ್ರತಿಫಲಿಸಲ್ಪಡುತ್ತೆ. ಅಂದರೆ ವಾಪಸ್ ಹೋಗುತ್ತೆ ಬಟ್ಟೆಯಿಂದ, ಅದು ನಮ್ಮ ಮೈಗೆ ನೇರವಾಗಿ ಬರೋದಿಲ್ಲ. ಆದ್ದರಿಂದ ನಮಗೆ ಸ್ವಲ್ಪ ಆರಾಮ ಅಂತ ಅನಿಸುತ್ತೆ. ಆಮೇಲೆ ಈಗಾಗಲೇ ಹೇಳ್ದಂಗೆ ನಾನು ಸಿಂಥೆಟಿಕ್ ಉಡುಪುಗಳು ಬೇಡ. ಯಾಕೆ ಅಂತ ಹೇಳಿದ್ರೆ ಸಿಂಥೆಟಿಕ್ ಉಡುಪುಗಳು ಕೂಡ ನಮಗೆ ಬೆವರೋದನ್ನು ಜಾಸ್ತಿ ಮಾಡುತ್ತೆ, ಗಾಳಿ ಆಡೋದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ. ಶುದ್ಧವಾದ ಹತ್ತಿಯ ಬಟ್ಟೆಗಳನ್ನು ಧರಿಸೋದು ತುಂಬಾ ಒಳ್ಳೆಯದು. ಎಲ್ಲರೂ ಕೂಡ ನೆನಪಿಡಿ, ಪೋಷಕರಾಗಿ ಮಕ್ಕಳಿಗಾಗಲಿ ನಾವು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಸಡಿಲವಾದಂತಹ ಹತ್ತಿಯ ಉಡುಪುಗಳನ್ನು ನಾವು ಧರಿಸ್ಬೇಕು. ಇದು ಗಾಳಿ ಆಡೋದಕ್ಕೆ ಅವಕಾಶ ಮಾಡಿಕೊಡೋದ್ರಿಂದ ನಮಗೆ ತುಂಬಾ ಒಂದು ರೀತಿ ಆರಾಮಾಗತ್ತೆ. ಜೊತೆಗೆ ನಾವು ಬೆವರೋದು ಕೂಡ ಸ್ವಲ್ಪ ಕಡಿಮೆ ಆಗತ್ತೆ ಇಂತಹ ಬಟ್ಟೆಗಳನ್ನು ಧರಿಸಿದಾಗ. ಇದು ಪುಟ್ಟ ಮಕ್ಕಳಿರ್ತಾರಲ್ಲ, ಅಂದರೆ ಇನ್ನೂ ಕೂಡ ಒಂದು 3 ತಿಂಗಳು 6 ತಿಂಗಳು ಮಕ್ಕಳಿರ್ತಾರಲ್ಲ, ಅಂಥ ಮಕ್ಕಳಿಗೂ ಕೂಡ ತೆಳುವಾಗಿರೋಂತಹ ಹತ್ತಿಯ ಒಂದು ಬಟ್ಟೆ ಹಾಕೋದ್ರಿಂದ ತುಂಬಾ ಒಳ್ಳೆಯದು. ಇನ್ನು ಗಂಡು ಮಕ್ಕಳು ಸ್ಲೀವ್ಲೆಸ್ ಟೀ ಶರ್ಟ್ಗಳು ಬರುತ್ತೆ, ಸ್ವಲ್ಪ ಸಡಿಲವಾಗಿರ್ತಕ್ಕಂಥದ್ದು, ಅವರಿಗೆ ಶಾರ್ಟ್ಸ್ ಇದೆ ಅಂದರೆ ಹಾಕ್ಕೊಳ್ಬೋದು ಆರಾಮವಾಗಿ. ಈ ರೀತಿ ಬಟ್ಟೆಗಳನ್ನು ಧರಿಸೋದ್ರಿಂದ ಸ್ವಲ್ಪ ಈ ಬೇಸಿಗೆ ಕಾಲದಲ್ಲಿ ಆರಾಮವಾಗಿರ್ಬೋದು. ಹೆಣ್ಮಕ್ಳು ಕೂಡ ಅಷ್ಟೇ, ಪ್ಯಾಂಟ್ಗಳು ಬರುತ್ತೆ, ಜೊತೆಗೆ ಅವ್ರಿಗೂ ಕೂಡ ಸ್ಲೀವ್ಲೆಸ್ ಟೀ ಶರ್ಟ್ಸ್ ಇರುತ್ತೆ, ಹಾಗೆ ಸಡಿಲವಾದಂತಹ ಚೂಡಿದಾರ್ ಆಗ್ಬೋದು. ಆ ರೀತಿ ಉಡುಪುಗಳನ್ನು, ಹತ್ತಿ ಉಡುಪುಗಳನ್ನು ಧರಿಸೋದ್ರಿಂದ ಮಕ್ಕಳಿಗೆ ಸ್ವಲ್ಪ ಆರಾಮಾಗತ್ತೆ. ನೋಡಿ, ಬೆಳಿಗ್ಗೆ ಸ್ನಾನದಿಂದ ನಮ್ಮ ಉಡುಪು ಕೂಡ ಹೇಗೆ ನಾವು ಬದಲಾವಣೆ ಮಾಡಿಕೊಳ್ಬೇಕು ಅನ್ನೋದು ನಿಮಗೆ ಗೊತ್ತಾಗ್ತಾ ಇದೆ ಅಲ್ವಾ? ಹಾಗೆಯೇ ತುಂಬ ಮುಖ್ಯ ಅಂತಂದರೆ ನಮಗೆ ಆಹಾರ ಕ್ರಮ. ನಾವು ಏನಪ್ಪ, ಹೇಗೆ, ಯಾವ ಥರ ಊಟ ಮಾಡಬೇಕಪ್ಪ ಈ ಕಾಲದಲ್ಲಿ, ಏನು ನೋಡಿದ್ರೂ ಬೇಡ ಅನಿಸುತ್ತೆ. ನಮ್ಮ ಮೈಸೂರು ಭಾಗದಲ್ಲಿ ಎಲ್ಲ ಕಡೆ ಯಾವಾಗಲೂ ಕೂಡ ನಾವು ಅನ್ನದ ಮತ್ತು ತರಕಾರಿಯ ಬಾತ್ಗಳನ್ನು ತುಂಬ ಮಾಡ್ತೀವಿ ಅಲ್ವಾ? ಯಾವುದೇ ಒಂದು ಸಂದರ್ಭ ಅಂತ ಹೇಳಿದ್ರೆ ನಮಗೆ ಪಲಾವ್ ಅಥವಾ ಬಾತ್ ಇಲ್ಲದೆ ನಡೆಯೋದೇ ಇಲ್ಲ.
ಆದರೆ ನಾವಿಲ್ಲಿ ನಮ್ಮ ಆಹಾರ ಕ್ರಮವನ್ನು ಕೂಡ ಒಂದು ಸ್ವಲ್ಪ ಬದಲಾಯಿಸ್ಕೊಬೇಕು. ತುಂಬ ಉಪ್ಪು ಹುಳಿ ಖಾರ ತುಂಬ ಜಾಸ್ತಿ ಇರ್ತಕ್ಕಂತಹ ಆಹಾರವನ್ನು ಸ್ವಲ್ಪ ಈಗ ಕಡಿಮೆ ಮಾಡೋದು ಒಳ್ಳೆಯದು. ಅಂದರೆ ಹೊಟ್ಟೆಗೂ ಅದು ಉರಿ ಆಗುತ್ತೆ, ಜೊತೆಗೆ ಈ ಬೇಸಿಗೆ ಇರೋದ್ರಿಂದ ನಮ್ಮ ದೇಹಕ್ಕೂ ಅದು ಉಷ್ಣದ ಅನುಭವವನ್ನು ಕೊಡುತ್ತೆ. ಹಾಗಾದರೆ ಯಾವ ಥರದ ಆಹಾರವನ್ನು ನಾವು ಸೇವನೆ ಮಾಡಬೇಕು ಅಂತ ಹೇಳಿದ್ರೆ ನೋಡಿ, ಮೊದಲನೇದು ಅಂದರೆ ಅದು ಆಹಾರ ಅಲ್ಲ, ನೀರನ್ನು ನಾವು ಆಹಾರ ಅಂತ ಪರಿಗಣಿಸಲ್ಲ. ಆದರೂ ಕೂಡ ನಾವು ಬಾಯಾರಿಕೆ ಆಗ್ತಾ ಇರಲಿ ಅಥವಾ ಆಗದೇ ಇರಲಿ ನೀರನ್ನು ಕುಡಿತಾ ಇರಬೇಕು. ಪೋಷಕರಾಗಿ ಮಕ್ಕಳು ನೀರು ಕುಡಿತಾ ಇದ್ದಾರಾ ಇಲ್ವಾ ಅನ್ನೋದನ್ನು ಸ್ವಲ್ಪ ಗಮನಿಸಬೇಕು. ಚೆನ್ನಾಗಿ ಆ ಮಕ್ಕಳು ನೀರು ಕುಡಿತಾ ಇದ್ದಾರೆ ಅನ್ನೋದನ್ನು ಖಾತ್ರಿ ಪಡಿಸ್ಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ, ನಾನು ಈಗಾಗಲೇ ಹೇಳಿದ್ದೀನಿ, ದೇಹದಲ್ಲಿರೋಂತಹ ನೀರು ಕಡಿಮೆ ಆಗೋದಕ್ಕೆ ಬಿಡಬಾರ್ದು. ಯಾಕೆಂದರೆ ಬೆವರಿನ ಮೂಲಕ ನೀರು ಹೋಗ್ತಾ ಇರುತ್ತೆ. ಹಾಗೆಯೇ ಈ ಉಷ್ಣ ತುಂಬ ಜಾಸ್ತಿ ಇರೋದ್ರಿಂದ, ಶಾಖ ತುಂಬ ಜಾಸ್ತಿ ಇರೋದ್ರಿಂದ ಕೂಡ ನಾವು ಹೆಚ್ಚು ಬೆವರ್ತೀವಿ, ನಮ್ಮಲ್ಲಿರೋಂತಹ ನೀರು ಹೆಚ್ಚು ನಷ್ಟ ಆಗುತ್ತೆ. ಮಕ್ಕಳಿಗಂತೂ ಇದು ತುಂಬ ಬೇಗ ಆಗುತ್ತೆ. ಆದ್ದರಿಂದ 1 ಗಂಟೆಗೊಂದು ಸಲ ಮಕ್ಕಳು ನೀರು ಕುಡಿತಾ ಇದ್ದಾರಾ ಇಲ್ವಾ ಅನ್ನೋದನ್ನು ನಾವು ನೋಡ್ಕೋಬೇಕಾಗತ್ತೆ. ಇದನ್ನು ಪ್ರತಿಯೊಬ್ಬ ಪೋಷಕರು ಕೂಡ ನೋಡ್ಕೊಬೇಕು. ಮನೆಗಳಲ್ಲಿ ಸಾಧಾರಣವಾಗಿ ಅಜ್ಜಿಯರಿದ್ದರೆ, ಅಮ್ಮಂದರು ಮನೇಲೇ ಇದ್ದರೆ ಹೇಳ್ತಾರೆ ಮಕ್ಕಳಿಗೆ ನೀರು ಕುಡಿ. ಕೆಲವು ಮಕ್ಕಳಿಗೆ ಅದು ಅನ್ಸಲ್ಲ ನೀರು ಕುಡಿಬೇಕು ಅಂತ. ಆಮೇಲೆ ಆ ನೀರು ಕುಡಿಯೋದ್ರಲ್ಲೂ ಒಂದು ವಿಧಾನ ಇದೆ. ಗಟ ಅಂತ ಕುಡಿದ್ಬಿಡೋದಲ್ಲ ನೀರನ್ನು. ಗಂಟೆಗೊಂದ್ಸತಿ 1 ಲೋಟ ನೀರನ್ನು ಸ್ವಲ್ಪ ನಿಧಾನವಾಗೇ ಕುಡಿಬೇಕು. ಆ ನಾಲ್ಗೆ ಮತ್ತು ತುಟಿಗಳಿಗೆ ಒದ್ದೆ ಆಗಿ ಆ ನೀರಿನ ಅನುಭವವನ್ನು ಪಡ್ಕೊಳ್ಬೇಕು. ಆ ರೀತಿ ನೀರನ್ನು ನಿಧಾನವಾಗಿ ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ತುಂಬಾ ಲಾಭ ಇದೆ. ಇದನ್ನು ಪೋಷಕರಾದವರು ಗಮನಿಸ್ಕೊಬೇಕಾಗತ್ತೆ. ನಾನು ಪದೇ ಹೇಳ್ತಾ ಇದ್ದೀನಿ, ಬಾಯಾರಿಕೆ ಇರಲಿ ಅಥವಾ ಇಲ್ಲದೇ ಇರಲಿ, ಇದು ದೊಡ್ಡವರು ಮಾಡಬೇಕಾದಂಥದ್ದು, ಮಕ್ಕಳು ಕೂಡ ಅನುಸರಿಸಬೇಕಾಗಿರೋವಂಥದ್ದು. ಮಕ್ಕಳಿಗೆ ಮತ್ತು ದೊಡ್ಡವರು ಪ್ರತಿಯೊಬ್ಬರೂ ಕೂಡ ಗಂಟೆಗೊಂದ್ಸಲ ಬಾಯಾರಿಕೆ ಆಗಿದೆಯೋ ಆಗಿಲ್ವೋ ಖಂಡಿತವಾಗ್ಲೂ ನೀರನ್ನು ಕುಡೀರಿ. ನಾನು ಈಗಾಗಲೇ ಹೇಳ್ದಂಗೆ ಇದನ್ನು ಯಾಕೆ ಪದೇ ಹೇಳ್ತಾ ಇದ್ದಾರೆ ಅಂತ ನಿಮ್ಗೆ ಅನ್ನಿಸ್ಬೋದು, ಆದರೆ ಅದು ತುಂಬ ಮುಖ್ಯವಾಗಿರ್ತಕ್ಕಂಥದ್ದು. ತುಂಬ ಬಾಯಾರಿಕೆ ಆಯಿತು, ತುಂಬ ಸುಸ್ತಾಗ್ತಿದೆ, ಮಕ್ಕಳಿಗೆ ನಿಮಗೆ ಗೊತ್ತಾಗುತ್ತೆ ಯಾಕೋ ತುಂಬ ಸುಸ್ತಾಗ್ತಾ ಇದೆ ಮಗುಗೆ ಅಂತ ನಿಮಗೆ ಅನಿಸಿದ್ರೆ ಕೂಡಲೇ ಏನು ಮಾಡಿ, ಸ್ವಲ್ಪ ORS ಪುಡಿಯನ್ನು ನೀರಿಗೆ ಬೆರೆಸಿ, ಆ ಪ್ರಮಾಣ ಕೊಟ್ಟಿರ್ತಾರೆ ಅದರಲ್ಲಿ ಎಷ್ಟು ಹಾಕಬೇಕು ಅಂಥೇಳಿ, ಅದನ್ನು ಹಾಕಿಬಿಟ್ಟು ನೀವು ಆ ORS ನೀರನ್ನು ಮಗುಗೆ ಕುಡಿಸೋದ್ರಿಂದ ನಾವು ಈ ನಿರ್ಜಲೀಕರಣದಿಂದ ತಪ್ಪಿಸ್ಕೊಳ್ಬೋದು. ಇದು ಮೊದಲನೇದು. ನೀರು ನಮ್ಮ ದೇಹಕ್ಕೆ ಅತ್ಯವಶ್ಯಕವಾಗಿ ಬೇಕು, ಆದ್ದರಿಂದ ಗಂಟೆಗೊಂದ್ಸತಿ ನೀರನ್ನು ಕುಡಿಬೇಕು. ಮಾಡಬೇಕು ಅಂತಂದರೆ ನೋಡಿ, ನಮ್ಮ ಹಳ್ಳಿಗಳ ಕಡೆ ಅಂತೂ ತುಂಬ ನಮ್ಮ ಒಂದು ಆಹಾರ ಪದ್ಧತಿ ಎಷ್ಟು ಸಮೃದ್ಧವಾಗಿದೆ ಅಂತ ಹೇಳಿದ್ರೆ, ನಾವು ಬೇಸಿಗೆಗೆ ನಿಜ ಹೇಳಬೇಕು ಅಂದರೆ ಹೆದರಲೇಬೇಕಾಗಿಲ್ಲ. ಯಾವ್ಯಾವ ರೀತಿಯ ಪಾನೀಯಗಳನ್ನು ನಮ್ಮ ಹಿರಿಯರು ಮಾಡ್ಕೊಂಡು ಬಂದಿದ್ದಾರೆ ಅಂತ ಹೇಳಿದ್ರೆ ತುಂಬ ಆಶ್ಚರ್ಯ ಆಗುತ್ತೆ. ಈಗ ರಾಗಿ ಹಾಲು ಅಂತ ನೀವೆಲ್ಲ ಕೇಳಿರ್ಬೋದು, ನೀವು ಮಕ್ಕಳಿಗೆ ಮಾಡಿಕೊಡ್ತಾ ಇರ್ಬೋದು. ರಾಗಿನ ನೆನೆಸಿ ಅದನ್ನು ಅರೆದು ಅದನ್ನು ಸೋಸಿ ಅದ್ರ ಹಾಲನ್ನು 2 ಸಲ ಆ ರೀತಿ ಅರೆದು ಅದನ್ನು ಸೋಸಿ ಅದ್ರ ಹಾಲಿಗೆ ಬೆಲ್ಲ ಹಾಕ್ಕೊಂಡು ಕುಡಿಯೋದ್ರಿಂದ ತುಂಬಾ ತಂಪಿನ ಅನುಭವವನ್ನು ಕೊಡುತ್ತೆ. ರಾಗಿ ಪಾನಕ ಅಥವಾ ರಾಗಿ ಹಾಲು ಅಂಥೇಳಿ ಹೇಳ್ತಾರೆ. ಹಾಗೆಯೇ ಬೇರೆ ಹಸಿ ತರಕಾರಿಗಳ ಜ್ಯೂಸ್ಗಳನ್ನು ಮಕ್ಕಳಿಗೆ ಕೊಡೋದು ಒಳ್ಳೆಯದು. ಅಂದರೆ ಯಾವ ರೀತಿ, ಈಗ ನಿಮಗೆ ಗೊತ್ತಿದೆ ABC ಜ್ಯೂಸ್ ಅಂತ ಹೇಳ್ತಾರೆ. ಈಗ ನಗರ ಪ್ರದೇಶಗಳಲ್ಲಿ ಇದೆಲ್ಲ ತುಂಬ ಸಾಮಾನ್ಯ. ಅಂದರೆ ಈ ಬೇಸಿಗೆಗೆ ಆಮ್ಲ, ಬೀಟ್ರೂಟ್ ಮತ್ತು ಕ್ಯಾರೆಟ್, ಅಂದರೆ ನೆಲ್ಲಿಕಾಯಿ, ಬೀಟ್ರೂಟ್ ಮತ್ತು ಕ್ಯಾರೆಟ್ ಇವುಗಳ ಒಂದು ಜ್ಯೂಸನ್ನು, ಪಾನೀಯವನ್ನು ಕುಡಿಯೋದ್ರಿಂದ ಅದು ಒಂದು ರೀತಿಯ ತಂಪಿನ ಅನುಭವವನ್ನು ನೀಡುತ್ತೆ. ಹಾಗೆಯೇ ಪುದೀನವನ್ನು ನಾವು ಬಳಸ್ಕೊಂಡು ಪಾನಕವನ್ನು ತಯಾರಿಸ್ಬೋದು. ಮನೇಲೇ ಸಿಗೋಂಥ, ಈಗ ಹಳ್ಳಿಗಳ ಕಡೆ ಲಿಂಬೆಹಣ್ಣಿನ ಗಿಡ ಅಂತೂ ಖಂಡಿತವಾಗ್ಲೂ ಇರುತ್ತೆ, ಬೇಲದ ಹಣ್ಣಿರುತ್ತೆ. ಸೊ ಇದ್ರದ್ದೆಲ್ಲನೂ ಕೂಡ ನಾವು ಪಾನೀಯ ಅಂದರೆ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬಾ ದೇಹಕ್ಕೆ ತಂಪಿನ ಅನುಭವ ಆಗತ್ತೆ. ಇನ್ನೊಂದು ವಿಶೇಷವಾಗಿ ಜ್ಞಾಪಕ ಇಟ್ಕೊಳ್ಳಿ, ಜ್ಯೂಸ್ ಮಾಡಬೇಕಾದ್ರೆ ಸಕ್ಕರೆ ಬದಲು ಬೆಲ್ಲವನ್ನು ಉಪಯೋಗಿಸೋದ್ರಿಂದ
ಅದು ಕೂಡ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯ ಫಲಿತಾಂಶವನ್ನು ನೀಡುತ್ತೆ. ಹಾಗೆ ಹೆಸರುಬೇಳೆ ಇದೆಯಲ್ಲ, ಹೆಸರುಬೇಳೆಯನ್ನು ಕೂಡ ನೆನೆಸಿ ಅದನ್ನು ಅರೆದು ಅದರದ್ದು ಕೂಡ ಹೆಸರುಬೇಳೆಯ ಪಾನಕವನ್ನು ಕೂಡ ಮಾಡಬಹುದು. ಹಾಗೆ ನಿಮಗೂ ಕೂಡ ತುಂಬ ಜನಕ್ಕೆ ತುಂಬ ಬೇರೆ ಬೇರೆ ರೀತಿಯ ಪಾನಕಗಳು ಗೊತ್ತಿರುತ್ತೆ ಯಾವ ರೀತಿ ಮಾಡ್ಬೋದು ಅಂತ. ಆ ರೀತಿಯ ಪಾನಕಗಳನ್ನು ಪಾನೀಯಗಳನ್ನು ಸೇವಿಸೋದ್ರಿಂದ ದೇಹ ತಂಪಾಗಿರುತ್ತೆ. ಇದನ್ನು ನಾವು ನೆನಪಲ್ಲಿ ಇಟ್ಕೊಳ್ಬೇಕು. ಹಾಗೆಯೇ ತುಂಬ ಸುಲಭವಾಗಿ ನಮಗೆಲ್ಲ ಸಿಗೋದು ಅಂತ ಹೇಳಿದ್ರೆ ಮಜ್ಜಿಗೆ ಅಲ್ವಾ. ಈ ಮಜ್ಜಿಗೆಯನ್ನು ಸೇವಿಸೋದ್ರಿಂದ ಮಕ್ಕಳಿಗೆ ಕೊಡಬೇಕು. ಕೆಲವು ಮಕ್ಕಳಿಗೆ ಮಜ್ಜಿಗೆ ತಿನ್ನಲ್ಲ, ಮೊಸರು ತಿನ್ನಲ್ಲ, ಹಾಲು ಕುಡಿಯಲ್ಲ, ಈ ಥರ ಎಲ್ಲ ಗಲಾಟೆ ಮಾಡ್ತಿರ್ತಾರೆ. ಆಗ ಆ ಮಕ್ಕಳಿಗೆ ನೋಡಿ, ಮಜ್ಜಿಗೆ ಅನ್ನೋದು ನಿಜವಾಗ್ಲೂ ತುಂಬಾ ಒಳ್ಳೆಯ ಒಂದು ಪಾನೀಯ ಈ ಬೇಸಿಗೆಗೆ. ಆ ಮಜ್ಜಿಗೆಗೆ ಏನಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಶುಂಠಿ, ಒಂಚೂರು ಉಪ್ಪು, ಬೆಳ್ಳುಳ್ಳಿ ಹಾಕಿ ಕೊಡೋದ್ರಿಂದ ಮಕ್ಕಳಿಗೆ ನಿಜವಾಗ್ಲೂ ಅದು ತುಂಬಾ ತಂಪನ್ನು ಉಂಟು ಮಾಡುತ್ತೆ ದೇಹಕ್ಕೆ. ದೊಡ್ಡೋರಿಗೂ ಕೂಡ ಇದು ಒಳ್ಳೆಯದು. ಹಾಗೆಯೇ ಮಕ್ಕಳಿಗೂ ಕೂಡ ಮಜ್ಜಿಗೆ ಜೊತೆಗೆ ತರಕಾರಿಗಳ ಜ್ಯೂಸ್ ಆಗ್ಬೋದು. ಹಾಗೆಯೇ ಈಗ ನಮಗೆಲ್ರಿಗೂ ಗೊತ್ತಿದೆ, ಈ ಋತುವಿನಲ್ಲಿ ನಮಗೆ ಯಾವುದಪ್ಪ ಅಂತ ಹೇಳಿದ್ರೆ ಕಲ್ಲಂಗಡಿ ಹಣ್ಣು, ಕರ್ಬೂಜ ಹಣ್ಣು ಇವೆಲ್ಲ ತುಂಬ ಸಿಗುತ್ತೆ. ಈ ಹಣ್ಣಿನ ಪಾನೀಯಗಳನ್ನು ಕುಡಿಯೋದ್ರಿಂದ ಕೂಡ ತುಂಬಾ ಶರೀರಕ್ಕೆ ಲಾಭ ಆಗುತ್ತೆ. ಮಕ್ಕಳಿಗೆ ಮಾಡಿಕೊಡ್ಬೇಕು ಅದನ್ನು. ಮುಸಂಬಿ ಆಯಿತಾ, ಕರ್ಬೂಜ, ಹಾಗೆಯೇ ಕಲ್ಲಂಗಡಿ, ಹಾಗೆ ಕಿತ್ತಲೆ, ಬೇಲದ ಹಣ್ಣು ಇವುಗಳದ್ದೆಲ್ಲ ಪಾನಕ ಅಥವಾ ಜ್ಯೂಸನ್ನ ಮಾಡಿ ಕೊಡೋದ್ರಿಂದ ಮಕ್ಕಳಲ್ಲಿ ನೀರಿನ ಅಂಶನೂ ಚೆನ್ನಾಗಾಗತ್ತೆ. ಹಾಗೆಯೇ ಅವರಿಗೆ ದೇಹದಲ್ಲಿ ಆ ನಿರ್ಜಲೀಕರಣ ಅಂದರೆ ನೀರು ಕಡಿಮೆ ಆಗುವಂಥದ್ದು ಯಾವತ್ತೂ ಕೂಡ ಆಗೋದಿಲ್ಲ. ಆದ್ದರಿಂದ ಪೋಷಕರಾಗಿ ನಾವು ಈ ಒಂದು ಆಹಾರವನ್ನು ನಮ್ಮ ಒಂದು ದಿನನಿತ್ಯದ ಆಹಾರ ಶೈಲಿಗೆ ಇದನ್ನು ಬಳಸ್ಕೊಳ್ಬೇಕಾಗತ್ತೆ. ನಾನು ಅದಕ್ಕೆ ಹೇಳಿದೆ, ನಮ್ಮ ಜೀವನ ಶೈಲಿಯನ್ನು ಕೂಡ ಸ್ವಲ್ಪ ಬದಲಾಯಿಸ್ಕೋಬೇಕು ಈ ಬೇಸಿಗೆಗೆ ಅಂತ. ಮಕ್ಕಳಿಗೂ ಕೂಡ ಈ ರೀತಿಯ ಪಾನೀಯಗಳನ್ನು ಕೊಡಬೇಕಾಗತ್ತೆ. ಜೊತೆಗೆ ಈಗ ಸಾಧಾರಣವಾಗಿ ಮಕ್ಕಳು ನಾನಂತೂ ಶಾಲೆಗೆ ಓಡಾಡಬೇಕಾದ್ರೆ ತುಂಬ ಸಲ ನೋಡಿದ್ದೀನಿ, ಮಕ್ಕಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಈ ಪ್ಯಾಕ್ಡ್ ಫುಡ್ಡು, ಚಿಪ್ಸ್ ತಿನ್ನೋದು, ಕುರ್ಕುರೆ ತಿನ್ನೋದು, ಹಾಗೆಯೇ ಬೇರೆ ಇನ್ಯಾವುದೋ ಒಂದು ಜಂಕ್ ಫುಡ್ ಅಂತ ನಾವೇನು ಹೇಳ್ತೀವಿ ಆ ರೀತಿ ಪೊಟ್ಟಣಗಳಲ್ಲಿ ಇರೋಂತಹ ಆಹಾರವನ್ನು ತಿಂತಾ ಇರ್ತಾರೆ ಯಾವಾಗ್ಲೂ. ಇದು ಒಳ್ಳೆಯದಲ್ಲ. ದಯಮಾಡಿ ಬೇಸಿಗೆಯಲ್ಲಿ ಆ ರೀತಿಯ ಆಹಾರಗಳನ್ನು ಮಕ್ಕಳಿಗೆ ಕೊಡಬೇಡಿ. ಹಾಗಾದರೆ ಏನು ಮಾಡೋದು? ಮಕ್ಕಳಿಗೆ ಯಾವ ರೀತಿ ಅವ್ರು ಬಾಯಾಡೋದಕ್ಕೆ ಯಾವ ರೀತಿಯ ಆಹಾರವನ್ನು ಕೊಡೋದು ಅಂತ ಹೇಳಿದ್ರೆ, ನೋಡಿ, ಸಿಗೋಂತಹ ಹಣ್ಣುಗಳಿಗೆ ನೀವು ಕಲ್ಲಂಗಡಿ ಹಣ್ಣು ತೊಗೊಂಬನ್ನಿ, ಸಿಪ್ಪೆ ತೆಗೆದು ಅದಕ್ಕೆ ಸ್ವಲ್ಪ ಬೀಜ ತೆಗೆದು ಚೂರು ಉಪ್ಪು, ಕಾಳುಮೆಣಸಿನ ಪುಡಿ ಹಾಕಿ ಮಕ್ಕಳಿಗೆ ಅದನ್ನು ಹಣ್ಣಿನ ತುಂಡುಗಳನ್ನು ಇಡಿ, ಮಕ್ಕಳು ಅದನ್ನು ಖುಷಿಯಿಂದ ತಿಂತಾರೆ. ಹಾಗೆಯೇ ಮಕ್ಕಳಿಗೆ ಬೇರೆ ಬೇರೆ ಹಣ್ಣುಗಳನ್ನು ಕೊಡೋವಂಥದ್ದನ್ನು ರೂಢಿ ಮಾಡಿ. ಈಗ ಯಾವ್ದು ಸಿಗತ್ತೆ, ಈ ಋತುಮಾನದಲ್ಲಿ ಯಾವ ಹಣ್ಣು ಸಿಗುತ್ತೆ ಆ ಹಣ್ಣನ್ನು ಕೊಡೋವಂಥದ್ದನ್ನು ರೂಢಿ ಮಾಡಿ. ಹಾಗೆಯೇ ಬೀಟ್ರೂಟು ಮತ್ತು ಕ್ಯಾರೆಟ್, ಹಾಗೆ ನವಿಲುಕೋಸು ಇವುಗಳನ್ನೆಲ್ಲ ನಾವು ಸಣ್ಣದಾಗಿ ಅಂದರೆ ಕಡ್ಡಿ ಥರ ಹೆಚ್ಚಿ ಮಕ್ಕಳಿಗೊಂದು ಸ್ವಲ್ಪ ಆಕರ್ಷಕವಾಗಿರ್ಬೇಕಲ್ವಾ, ಇಲ್ಲಾಂದರೆ ತಿನ್ನಲ್ಲ ಅವರು. ಸ್ವಲ್ಪ ಇಂಡಿಯನ್ ಫ್ಲ್ಯಾಗ್ ಕಲರ್ ಥರ ಮಾಡಿಕೊಡ್ತೀನಿ ನಿಮಗೆ, ಆ ಥರ ಎಲ್ಲ ಹೇಳಿ ಅವ್ರಿಗೆ ಮಕ್ಕಳಿಗೆ ಕ್ಯಾರೆಟ್ ಪೀಸು, ಹಾಗೆಯೇ ಬೀಟ್ರೂಟು, ಹಾಗೆ ಹಸ್ರಿಗೆ ಬೇಕು ಅಂದರೆ ಒಂದು ದಪ್ಪ ಮೆಣಸಿನ್ಕಾಯಿ, ಹಾಗೆ ನವಿಲುಕೋಸು ಬಿಳಿದಕ್ಕೆ ಬೇಕು ಅಂತ ಹೇಳಿದ್ರೆ ಅದನ್ನೆಲ್ಲ ಹೆಚ್ಚಿ ಕಲರ್ಫುಲ್ಲಾಗಿ ಅಂದರೆ ಬೇರೆ ಬೇರೆ ಬಣ್ಣ ಕಾಣೋ ಥರ ಒಂದು ಪ್ಲೇಟಲ್ಲಿ ಜೋಡಿಸಿಟ್ಟಾಗ ಮಕ್ಕಳಿಗೆ ಆ ಬಣ್ಣಕ್ಕೆ ಆಕರ್ಷಿತರಾಗ್ತಾರೆ. ಅದನ್ನು ತಿನ್ನೋಣ ಅಂತ ಅನ್ಸುತ್ತೆ. ಸ್ವಲ್ಪ ಅದಕ್ಕೆ ಉಪ್ಪು ಹಾಕಿ ಲಿಂಬೆಹಣ್ಣನ್ನು ಹಿಂಡಿ ಮಕ್ಕಳಿಗೆ ಕೊಡೋದ್ರಿಂದ ಮಕ್ಕಳ ಆರೋಗ್ಯನೂ ಸುಧಾರಿಸುತ್ತೆ. ಜೊತೆಗೆ ಈ ಬೇಸಿಗೆನಲ್ಲಿ ನೋಡಿ, ಈ ರೀತಿ ಪ್ಯಾಕಲ್ಲಿ ಇರೋಂತಹ ಆಹಾರವನ್ನು ತಿನ್ನೋದು ಕೂಡ ತುಂಬಾ ಕಡಿಮೆ ಮಾಡಿಸ್ಬೇಕು, ಅದು ಕೂಡ ಉಳಿಯುತ್ತೆ. ಆಮೇಲೆ ನಾನು ನೋಡಿದ್ದೀನಿ, ಪೋಷಕರು ತುಂಬ ಸಲ ಅವ್ರಿಗೆ ಯಾವುದಕ್ಕೆ ದುಡ್ಡಿಲ್ಲ ಅಂತ ಹೇಳಿದ್ರು ಮಕ್ಕಳೇನಾದರೂ ಆ ತಿಂಡಿ ಕೊಡಿಸು ಈ ತಿಂಡಿ ಕೊಡಿಸು ಅಂತ ಕೇಳಿಬಿಟ್ರೆ, ವಿಶೇಷವಾಗಿ ಚಿಪ್ಸು ಮತ್ತು ಕುರ್ಕುರೆ, ಬೋಟಿ ಈ ಥರದ್ದೆಲ್ಲ ಅವ್ರಿಗೆ ಕೇಳಿದ ತಕ್ಷಣ ಕೊಡಿಸ್ಬಿಡ್ತಾರೆ. ಯಾಕೆ ಅಂತ ನಂಗೆ ಇವತ್ತು ಅರ್ಥ ಆಗಿಲ್ಲ. ತುಂಬ ಜನ ಪೋಷಕರು ಅದನ್ನು ಮಾಡ್ತಾರೆ. ಆದರೆ ದಯಮಾಡಿ ಆ ರೀತಿ ಆಹಾರಗಳನ್ನು ದಿನ ಕೊಡೋದು ಬೇಡ. ಈ ಒಂದು ಬೇಸಿಗೆ ಕಾಲದಲ್ಲಂತೂ ಆ ರೀತಿ ಆಹಾರಗಳನ್ನು ದಯಮಾಡಿ ಕೊಡಬೇಡಿ.
ಸೊ ಅದರಿಂದ ಮಕ್ಕಳಿಗೆ ಈ ರೀತಿ ತರಕಾರಿಗಳು ಹಣ್ಣುಗಳನ್ನು ಹೆಚ್ಚು ಕೊಡಿ. ಈ ರೀತಿ ಜ್ಯೂಸ್ಗಳು, ಕೂಲ್ ಡ್ರಿಂಕ್ಸನ್ನು, ತಂಪು ಪಾನೀಯಗಳನ್ನು ಕೊಡಬಾರ್ದು. ಇದನ್ನು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಅವು ನೀರಿನ ಅಂಶವನ್ನು ಹೀರ್ಕೊಳ್ಳುತ್ತೆ, ನಮ್ಮ ದೇಹದಲ್ಲಿರೋ ನೀರಿನ ಅಂಶವನ್ನು. ಆದ್ದರಿಂದ ದಯಮಾಡಿ ಕೂಲ್ ಡ್ರಿಂಕ್ಸ್ನ ಕೊಡಿಸ್ಬೇಡಿ ಮಕ್ಕಳಿಗೆ ಯಾವ ಕಾರಣಕ್ಕೂ. ಅದ್ರ ಬದಲು ಮನೆಯಲ್ಲೇ ಈ ರೀತಿಯ ಏನನ್ನು ಜ್ಯೂಸ್ಗಳನ್ನು, ಪಾನೀಯಗಳನ್ನು ಮಾಡಿಕೊಡಿ, ಪಾನಕಗಳನ್ನು ಮಾಡಿಕೊಡಿ. ಮಕ್ಕಳು ನಿಜವಾಗ್ಲೂ ತುಂಬಾ ಖುಷಿ ಪಡ್ತಾರೆ. ಅವರ ಆರೋಗ್ಯನೂ ಕೂಡ ಸುಧಾರಿಸುತ್ತೆ, ಜೊತೆಗೆ ಅವರಿಗೆ ಪೌಷ್ಟಿಕಾಂಶ ಕೂಡ ದೊರೆತ ಹಾಗೆ ಆಗುತ್ತೆ. ಇನ್ನು ತುಂಬ ಉತ್ತಮ ಆಹಾರ, ನಮ್ಮ ಹಿಂದಿನವರೆಲ್ಲ ಕಂಡುಕೊಂಡಿರುವಂತಹ ದ ಬೆಸ್ಟ್ ಫುಡ್ ಅಥವಾ ತುಂಬ ಅತ್ಯುತ್ತಮವಾದಂತಹ ಆಹಾರ ಈ ಬೇಸಿಗೆಗೆ ಅಂದರೆ ರಾಗಿ ಅಂಬ್ಲಿ. ಇದನ್ನು ಸರ್ವೇ ಸಾಧಾರಣವಾಗಿ ಎಲ್ಲ ಕಡೆ ಮಾಡ್ತಾರೆ. ರಾಗಿ ಅಂಬ್ಲಿಯನ್ನು ಮಜ್ಜಿಗೆ ಜೊತೆಗೆ ಒಂದು ಸ್ವಲ್ಪ ಸೇರಿಸ್ಕೊಂಡು ಕುಡಿಯೋದ್ರಿಂದ ಹೊಟ್ಟೆಗೂ ತಂಪು, ದೇಹಕ್ಕೂ ತಂಪು, ಆರೋಗ್ಯ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಹಳ್ಳಿಗಳ ಕಡೆ ಸರ್ವೇ ಸಾಧಾರಣವಾಗಿ ಮಾಡ್ತಾರೆ. ನಗರ ಪ್ರದೇಶಗಳಲ್ಲೂ ಕೂಡ ಈ ರೀತಿಯ ಆಹಾರಗಳನ್ನು ಮಕ್ಕಳಿಗೆ ಕೊಡಬೇಕು ಅನ್ನೋದೇ ನನ್ನ ಆಸೆ. ಹಾಗಾಗಿ ನಮ್ಮ ಆಹಾರ ಕ್ರಮನೂ ಕೂಡ ನಾವು ಸ್ವಲ್ಪ ಬದಲಾಯಿಸ್ಕೊಬೇಕಾಗತ್ತೆ. ಇನ್ನು ಹೆಚ್ಚಿನ ನೀರಿನಂಶ ಇದೆ ತರಕಾರಿಗಳು ಯಾವುದು ಅಂದರೆ ನಮಗೆಲ್ರಿಗೂ ಗೊತ್ತು. ಸೌತೆಕಾಯಿನಲ್ಲಿದೆ, ಬೂದಿಗುಂಬಳಕಾಯಿನಲ್ಲಿದೆ, ಸೋರೆಕಾಯಿನಲ್ಲಿದೆ. ಇವುಗಳನ್ನೆಲ್ಲ ನಾವು ಅಡುಗೆಗೆ ಚೆನ್ನಾಗಿ ಬಳಸೋದ್ರಿಂದ ನೀರಿನಂಶ ತಾನಾಗೇ ದೇಹಕ್ಕೆ ಸಿಗುತ್ತೆ. ಆಮೇಲೆ ಇಲ್ಲಿ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಮಕ್ಕಳಿಗೆ ಈಗ ಸೆಕೆಗಾಲ ಆಗಿರೋದ್ರಿಂದ, ಬೇಸಿಗೆ ಕಾಲ ಆಗಿರೋದ್ರಿಂದ ಮಕ್ಕಳಿಗೆ ತುಂಬ ಸುಲಭವಾಗಿ ಜೀರ್ಣ ಆಗುವಂತಹ ಆಹಾರವನ್ನು ಕೊಡಬೇಕು. ತುಂಬ ಕರಿದ ಪದಾರ್ಥಗಳು, ಪ್ರತಿದಿನ ಕರ್ದಿದ್ದ ಪದಾರ್ಥಗಳನ್ನೇ ಮಾಡಿ ಕೊಡೋ ಬದಲು ಮಕ್ಕಳಿಗೆ ಸುಲಭವಾಗಿ ಜೀರ್ಣ ಆಗುವಂತಹ ಪದಾರ್ಥಗಳನ್ನು, ಆಹಾರ ಪದಾರ್ಥಗಳನ್ನು ಕೊಡೋದು ಒಳ್ಳೆಯದು. ಅದು ಅಕ್ಕಿ ಇಡ್ಲಿ ಆಗ್ಬೋದು, ದೋಸೆ ಆಗಬಹುದು, ಆ ರೀತಿ ಅಕ್ಕಿಯ ತಿನಿಸುಗಳು, ರಾಗಿ ತಿನಿಸುಗಳು, ಇವೆಲ್ಲವನ್ನು ಕೂಡ ಖಂಡಿತವಾಗ್ಲೂ ಮಕ್ಕಳಿಗೆ ಕೊಡಬಹುದು. ಸಾಧಾರಣವಾಗಿ ಅಂದರೆ ನಾವು ಈ ಕಾಲದಲ್ಲಿ ತುಂಬ ಕರೆದಿದ್ದು ವಸ್ತುಗಳನ್ನು ನಾವು ಅದನ್ನು ಮಕ್ಕಳಿಗೆ ಕೊಡದೇ ಇರೋದು ತುಂಬ ಒಳ್ಳೆಯದು. ಅದನ್ನು ಪೋಷಕರಾಗಿ ತಾವೆಲ್ಲರೂ ಕೂಡ ಮಾಡ್ತೀರಾ ಅಂಥೇಳಿ ನಾನು ನಂಬಿದ್ದೀನಿ. ಇನ್ನೇನಂದರೆ ಕೆಲವರು ಈಗ ಮಕ್ಕಳು ಹೇಗಪ್ಪ ಅಂತ ಹೇಳಿದ್ರೆ, ಅವರು ದೊಡ್ಡೋರು ಏನು ಮಾಡ್ತಾರೆ ಅದನ್ನು ಅನುಕರಿಸ್ತಾರೆ. ಅಂದರೆ ಏನು ದೊಡ್ಡವ್ರು ಮಾಡ್ತಾ ಇದ್ದಾರೆ ಅದನ್ನು ನೋಡಿ ಇವರು ಕೂಡ ಮಾಡ್ತಾರೆ. ಅದರಿಂದ ನಾವು ದೊಡ್ಡವರಾಗಿ ಏನು ಮಾಡಬೇಕು, ಮಕ್ಕಳು ಏನು ಮಾಡ್ತಾರೆ ನೋಡಬೇಕು. ಅವ್ರು ನಮ್ಮನ್ನು ಅನುಸರಿಸ್ತಾ ಇದ್ದಾರೆ ಅಂದರೆ ಮಕ್ಕಳಿಗೆ ಯಾವುದು ಒಳ್ಳೆಯದೇ ಅದನ್ನೇ ನಾವು ಮಾಡಬೇಕು ಅಲ್ವಾ. ಕೆಲವ್ರು ಏನು ಮಾಡ್ತಾರೆ ಅಂದರೆ, ಬಿಸಿಲಿಂದ ಬಂದುಬಿಟ್ಟು ತಕ್ಷಣ ಫ್ರಿಜ್ಜಲ್ಲಿರೋ ನೀರನ್ನು ಎತ್ತಿ ಗಟಗಟ ಅಂತ ಕುಡಿದ್ಬಿಡ್ತಾರೆ. ಇದು ಕೂಡ ಒಳ್ಳೆಯದಲ್ಲ. ನೇರವಾಗಿ ರೆಫ್ರಿಜರೇಟರ್ನಲ್ಲಿರುವಂತಹ ನೀರನ್ನು ದಯಮಾಡಿ ಕುಡಿಬೇಡಿ. ಮಕ್ಕಳೇನು ಮಾಡ್ತಾರೆ, ಅಪ್ಪ ಅಥವಾ ಅಮ್ಮ ಹಾಗೆ ಮಾಡಿದ ತಕ್ಷಣ ಮಕ್ಕಳು ಹೇಳ್ತಾರೆ ನಮಗೂ ಆ ಥರದ್ದೇ ಬೇಕು, ಹಾಗೆ ಕೊಡಿ, ಫ್ರಿಜ್ಜಲ್ಲಿರೋ ನೀರನ್ನೇ ಕೊಡಿ ಅಂತ. ಅದ್ರ ಬದಲು ನಿಮಗೆಲ್ರಿಗೂ ಗೊತ್ತು ಏನಂದರೆ, ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಮಡಕೆನಲ್ಲಿ ನೀರಿಟ್ಕೊಂಡು ಕುಡಿತೀವಿ ನಾವು. ಇದನ್ನೇ ಅಭ್ಯಾಸ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಯಾಕೆ ಅಂತ ಕೇಳಿದ್ರೆ, ಈ ಮಡಿಕೆಯಲ್ಲಿ ಸಣ್ಣ ಸಣ್ಣ ರಂಧ್ರಗಳಿರುತ್ತೆ. ಆ ರಂಧ್ರಗಳಿಂದ ನೀರು ನಿಧಾನಕ್ಕೆ ಏನಾಗ್ತಾ ಇರುತ್ತೆ, ಆವಿ ಆಗ್ತಾ ಇರುತ್ತೆ. ಆ ಆವಿ ಆಗೋದಕ್ಕೆ ಮಡಿಕೆನಲ್ಲಿರೋ ನೀರಿನ ಉಷ್ಣವನ್ನೇ ಬಳಸ್ಕೊಳ್ಳೋದ್ರಿಂದ ಏನಾಗುತ್ತೆ, ಮಡಿಕೆನಲ್ಲಿರೋ ನೀರು ಯಾವಾಗಲೂ ತಂಪಾಗಿರುತ್ತೆ. ಮಕ್ಕಳಿಗೆ ಗೊತ್ತಾಯ್ತಾ ನಿಮಗೆ ಯಾಕೆ ಮಡಿಕೆ ನೀರನ್ನು ನಾವು ಕುಡಿಬೇಕು ಅಂತ? ಮಡಿಕೆ ನೀರಿಗೆ ಯಾವುದೇ ನಿರ್ಬಂಧ ಇಲ್ಲ. ನೀವು ಬಿಸಿಲಿಂದ ಬಂದು ನೇರವಾಗಾದರೂ ಕುಡಿಬಹುದು, ಎಷ್ಟೊತ್ತಿಗಾದರೂ ಮಡಿಕೆ ನೀರನ್ನು ನೇರವಾಗಿ ಕುಡಿಬಹುದು. ದಯಮಾಡಿ ಎಲ್ಲರೂ ಕೂಡ ಈ ರೀತಿ ಒಂದು ಸರಳ ಉಪಾಯಗಳನ್ನು ನಾವೆಲ್ಲರೂ ಕೂಡ ಅನುಸರಿಸಬೇಕಾಗುತ್ತೆ. ಹೀಗೆ ನಿಮಗೆ ಈಗ ಎಲ್ರಿಗೂ ಒಂದು ಸ್ವಲ್ಪ ಗೊತ್ತಾಯಿತು ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ ನಾವೇನು ಮಾಡಬೇಕು, 10ರಿಂದ 4 ಗಂಟೆ ತನಕ ಹೊರಗಡೆ ಹೋಗೋದನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಬೇಕು. ಆಯಿತಾ? ತರಕಾರಿ ತೊಗೊಂಬರ್ಬೇಕು, ಬೇರೆ ಇನ್ನೇನೋ ತರಬೇಕು, ಮಾರ್ಕೆಟ್ಗೆ ಹೋಗಬೇಕು, ಆ ಥರದ ಕೆಲಸಗಳಿದೆ ಅಂತ ಹೇಳಿದ್ರೆ 4 ಗಂಟೆ ನಂತರ ಅಥವಾ 10 ಗಂಟೆ ಒಳಗಡೆ ಮಾಡಿ. ಇನ್ನು ನಮ್ಮ ಕೃಷಿಕರಿಗೆ ನಾವು ಏನೂ ಹೇಳಲಿಕ್ಕಾಗಲ್ಲ, ಅವರಿಗೆ ಕೆಲಸ ಮಾಡೋದೇ ಆ ಸಮಯದಲ್ಲಿ. ಆದರೆ ಅವರೆಲ್ಲ ಕೂಡ ಸ್ವಲ್ಪ ಮಕ್ಕಳನ್ನ ಅಕಸ್ಮಾತ್ ಜಮೀನು ಕಡೆ ಕರ್ಕೊಂಡು ಹೋದರೆ, ಮಕ್ಕಳನ್ನ ಅಲ್ಲಿ ಕೆಲಸ ಮಾಡೋ ಜಾಗಕ್ಕೆ ಕರ್ಕೊಂಡು ಹೋದಾಗ ನಾನು ಈಗಾಗಲೇ ಹೇಳಿದಂತಹ ಎಚ್ಚರಿಕೆ ಕ್ರಮಗಳನ್ನು ದಯಮಾಡಿ ಎಲ್ಲರೂ ಕೂಡ ಅನುಸರಿಸಿ
ನೀರು ಹತ್ತಿರದಲ್ಲೇ ಇರೋ ಹಾಗೆ ಎಲ್ಲರೂ ಕೂಡ ನೋಡ್ಕೊಳ್ಳಿ. ಒಂದು ಟೋಪಿ ತಲೆ ಮೇಲೆ ಖಂಡಿತವಾಗ್ಲೂ ಇರಲಿ. ಒಂದು ಛತ್ರಿ ತಗೊಂಡು ಹೋಗೋದನ್ನು ಯಾರೂ ಕೂಡ ಮರಿಬಾರ್ದು. ಆಮೇಲೆ ಸಡಿಲವಾದಂತಹ ತಿಳಿ ಬಣ್ಣದ ಉಡುಪುಗಳನ್ನು ಧರಿಸೋದನ್ನು ಯಾರೂ ಕೂಡ ಮರಿಬಾರ್ದು. ಮಕ್ಕಳಿಗೂ ಕೂಡ ಅದನ್ನು ಹೇಳಬೇಕು. ಆಮೇಲೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಮಕ್ಕಳಿಗೆ ಈ ಸಮಯದಲ್ಲಿ ಸ್ವಲ್ಪ ಜ್ವರ ಬರೋದು ಅದು ಸ್ವಲ್ಪ ಸಾಮಾನ್ಯ. ಚರ್ಮದಲ್ಲಿ ಗುಳ್ಳೆಗಳು ಕಾಣಿಸ್ಕೊಳ್ಳೋದು ಈ ರೀತಿ ಸ್ವಲ್ಪ ಸಾಮಾನ್ಯವಾಗಿ ಬರುತ್ತೆ. ಇದಕ್ಕೆ ಒಂದೇ ಸತಿ ಜ್ವರ ಬಂದಾಗ ಹೆದರ್ಕೊಳ್ಳೋದು ಬೇಡ. ಹಣೆಗೆ ಒಂದು ತಣ್ಣೀರಿನ ಪಟ್ಟಿಯನ್ನು ಇಟ್ಟು ಜ್ವರದ ತಾಪ ಏರದೇ ಇರೋ ಹಾಗೆ ಮೊದಲು ನೋಡಿಕೊಂಡು ನಂತರ ವೈದ್ಯರನ್ನು ಕೂಡಲೇ ಸಂಪರ್ಕ ಮಾಡೋದು ತುಂಬಾ ಒಳ್ಳೆಯದು. ಹೋಗಿ ವೈದ್ಯರನ್ನು ಕಾಣೋದು ತುಂಬ ಒಳ್ಳೆಯದು. ಹಾಗೆ ನಾವು ಇನ್ನೂ ಒಂದು ತುಂಬ ಮುಖ್ಯವಾಗಿ ನಾವು ಇಲ್ಲಿ ಗಮನಿಸಬೇಕಾಗಿರೋದು ಅಂತ ಹೇಳಿದ್ರೆ, ಮನೆಯಲ್ಲಿ ನಾವು ಕಿಟಕಿ ಇದೆ, ಬಾಗಿಲುಗಳಿದೆ ಅಂತ ಹೇಳಿದಾಗ ಸಾಧ್ಯವಾದಷ್ಟು ಗಾಳಿ ಆಡೋಂತಹ ಪ್ರದೇಶಗಳು. ಕೆಲವ್ರ ಮನೇಲಿ ಏನಾಗುತ್ತೆ ಅಂತ ಹೇಳಿದ್ರೆ ಕಿಟಕಿ ಯಾವಾಗಲೂ ಹಾಕಿಟ್ಬಿಟ್ಟಿರ್ತಾರೆ. ಆ ರೀತಿ ಮಾಡೋದು ಬೇಡ. ಸಂಜೆ ಒಂದು 6:30 ನಂತರ, ಯಾಕೆಂದರೆ ಸೊಳ್ಳೆಗಳು ಕೂಡ ಕೆಲವು ಸತಿ ಬೇಸಿಗೆ ಕಾಲದಲ್ಲಿ ಹೆಚ್ಚಾಗಿರುತ್ತೆ, ಅದರಿಂದನೂ ಕೂಡ ನಮ್ಮನ್ನು ನಾವು ರಕ್ಷಿಸ್ಕೊಳ್ಬೇಕು. ಸಂಜೆ 6:30 ನಂತರ ಕಿಟಕಿ ಬಾಗಿಲುಗಳನ್ನು ದೊಡ್ಡದಾಗಿ ತೆಗೆದು ಸಂಜೆ ಬರುವಂತಹ ಗಾಳಿ ಆಡುವಂತಹ ಪ್ರದೇಶಗಳಲ್ಲಿ ಮಕ್ಕಳನ್ನ ಕೂರಿಸ್ಕೊಂಡು ಅವ್ರಿಗೆ ಈಗಾಗಲೇ ಹೇಳಿರೋಂತಹ ಚಟುವಟಿಕೆಗಳನ್ನು ಕೂಡ ಮಾಡಿಸಬಹುದು. ಅವ್ರನ್ನ ಒಂದು ರೀತಿ ಏನಪ್ಪ ಅಂತ ಹೇಳಿದ್ರೆ, ಆ ಸೂರ್ಯನ ಒಂದು ಬಿರುಗಣ್ಣಿನಿಂದ ತಡೆಯೋದೇ ನಮ್ಮ ಒಂದು ಕಾಯಕ ಆಗಬೇಕಿವಾಗ, ನಿಜ ಹೇಳಬೇಕು ಅಂದರೆ. ಆ ರೀತಿಯ ಕ್ರಮಗಳನ್ನು ತಗೊಂಡಾಗ ನಾವು ಈ ಒಂದು ಏನು ಬೇಸಿಗೆ ಇದೆ ಅದನ್ನು ಸ್ವಲ್ಪ ಆರಾಮದಾಯಕವಾಗಿ ಕಳಿಬಹುದು. ಸಾಧ್ಯವಾದಷ್ಟು ನೈಸರ್ಗಿಕವಾಗಿ ಬರುವಂತಹ ಗಾಳಿಯನ್ನು ನಾವು ಎಲ್ಲರೂ ಕೂಡ ಅದನ್ನು ಹೇಗೆ ಬರುತ್ತೆ ನೋಡಿಕೊಂಡು, ನಮ್ಮ ಮನೆಗಳಲ್ಲಿ ಅದಕ್ಕೆ ವ್ಯವಸ್ಥೆ ಇದ್ದರೆ ಖಂಡಿತವಾಗ್ಲೂ ಮಾಡೋವಂಥದ್ದು, ಮುಂದ್ಗಡೆ ಕೂತ್ಕೊಳ್ಳೋವಂಥದ್ದು ಸಂಜೆ ಮೇಲೆ, ಆ ರೀತಿಯಿಂದ ನಾವು ಸ್ವಲ್ಪ ಈ ಒಂದು ನಮಗೇನು ಸೂರ್ಯನ ಬಿಸಿಲಿನಿಂದ ಏನು ತೊಂದರೆ ಆಗ್ತಾ ಇದೆ ಅದರಿಂದ ನಮಗೆ ಹೊರ ಬರೋಕ್ಕೆ ಸಾಧ್ಯ ಇದೆ. ಇನ್ನೊಂದು ಮುಖ್ಯವಾದಂತಹ ವಿಚಾರವನ್ನು ನಾನು ಹೇಳಬೇಕು. ಏನಪ್ಪ ಅಂತಂದರೆ, ಮನೆಯಲ್ಲಿ ಯಾವಾಗ ಮಕ್ಕಳಿರ್ತಾರೆ 2 ವಿಚಾರಗಳನ್ನ ಕೇಳ್ತಾರೆ ಮಕ್ಕಳು. ಅಮ್ಮ ಮೊಬೈಲ್ ಕೊಡು, ಅಪ್ಪ ಮೊಬೈಲ್ ಕೊಡು, ನಾನು ಸ್ವಲ್ಪ ಹೊತ್ತು ಆಟ ಆಡ್ಕೊಡ್ತೀನಿ ಕೊಡು, ನಾನು ಟಿ ವಿ ಹಾಕು, ನಾನು ಟಿ ವಿ ನೋಡ್ತೀನಿ ಅಂತ. ನಿಜವಾಗ್ಲೂ ಏನಪ್ಪ ಅಂತ ಹೇಳಿದ್ರೆ, ಹೊರಗಡೆ ಇದ್ದಾಗ ನಮಗೆ ಎಷ್ಟು ಸೂರ್ಯನ ಬಿಸಿಲಿನಿಂದ ನಮ್ಮ ದೇಹಕ್ಕೆ ತೊಂದರೆ ಆಗುತ್ತೋ, ಹಾಗೆಯೇ ಸ್ಕ್ರೀನ್ ಟೈಮ್ ಅಂತ ಕರಿತೀವಿ. ಅಂದರೆ ಸ್ಕ್ರೀನನ್ನು, ಮೊಬೈಲ್ ಸ್ಕ್ರೀನ್ ಆಗಲಿ ಅಥವಾ ಟಿ ವಿ ಸ್ಕ್ರೀನ್ ಆಗಲಿ, ಅದನ್ನು ಏಕಪ್ರಕಾರವಾಗಿ ನಾವು ನೋಡ್ತಾ ಇರೋದ್ರಿಂದ ನಮ್ಮ ಕಣ್ಣುಗಳಿಗೂ ಕೂಡ ಆಘಾತ ಆಗುತ್ತೆ. ಇದನ್ನು ನಾವು ಚೆನ್ನಾಗಿ ಜ್ಞಾಪಕ ಇಟ್ಕೊಬೇಕು. ಆದ್ದರಿಂದ ಪೋಷಕರೇ, ನಾನು ಹೇಳೋದು ಒಂದು ದಯಮಾಡಿ ಎಲ್ಲರೂ ಕೂಡ ಕೇಳಿಸ್ಕೊಳ್ಳಿ. ಯಾಕೆಂದರೆ ನಾನು ಈಗಾಗಲೇ ಹೇಳ್ದಂಗೆ ನನ್ನ ವೃತ್ತಿನೇ ಶಿಕ್ಷಕ ವೃತ್ತಿ ಆಗಿರೋದ್ರಿಂದ ಹಲವಾರು ಪೋಷಕರನ್ನು ನಾನು ನೋಡಿದ್ದೀನಿ. ಏನಪ್ಪ ಅಂದರೆ, ಇರೋನೊಬ್ಬ ಮಗ, ಒಬ್ಬ ಮಗಳು, 2 ಮಕ್ಕಳು ನನಗಿರೋದು, ಇವನು ಗಂಡು ಮಗ, ಇವಳು ಹೆಣ್ಮಗಳು, ನಂಗೆ ಇವಳನ್ನ ಕಂಡ್ರೆ ಪ್ರೀತಿ ಜಾಸ್ತಿ ಅಂತ ಅನ್ಕೊಂಡು ಮಕ್ಕಳು ಏನು ಕೇಳಿದ್ರೂ ಮಾಡೋಂತಹ ಪೋಷಕರು ಇದ್ದಾರೆ ನಮ್ಮ ಮಧ್ಯ ಅಲ್ವಾ. ಈಗ ಆ ಮಕ್ಕಳು ಮೊಬೈಲ್ ಕೇಳಿದ ತಕ್ಷಣ ಕೊಟ್ಬಿಡೋದು. ಅವನು ಓದ್ಕೊತಾನೆ, ಅವನಿಗೇನು ಪರವಾಗಿಲ್ಲ, ನಾನು ಇವಾಗ ಹೆಂಗೋ ಸ್ಕೂಲಿಗೆ ರಜಾ ಅಲ್ವಾ, ಮೊಬೈಲ್ ಕೊಟ್ಬಿಡೋಣ. ಆಮೇಲೆ ಬೇಕಾದ್ದೋ ಬೇಡ್ದಿದ್ದೋ ಟಿ ವಿನಲ್ಲಿ ಏನು ಪ್ರೋಗ್ರಾಮ್ ಬಂದ್ರೂ ನೋಡೋದು. ಅದನ್ನು ದಯಮಾಡಿ ಯಾರೂ ಕೂಡ, ಇದು ಬರೀ ಬೇಸಿಗೆ ಕಾಲಕ್ಕಲ್ಲ, ಎಲ್ಲ ಕಾಲಗಳಿಗೂ ಬೇಕಾದಂತಹ ಮಾತನ್ನು ನಾನು ಹೇಳ್ತಾ ಇದ್ದೀನಿ. ದಯಮಾಡಿ ಮಕ್ಕಳಿಗೆ ಮೊಬೈಲನ್ನು ಮತ್ತು ಟಿ ವಿಯನ್ನು ಹೆಚ್ಚು ಅವ್ರ ಸಂಪರ್ಕಕ್ಕೆ ಬರದೇ ಇರೋ ಹಂಗೆ ನೋಡ್ಕೊಳ್ಳಿ. ಅದಕ್ಕೆ ನಾನು ಮೊದಲೇ ನಿಮಗೆ ಹೇಳಿದ್ದೀನಿ ಯಾವ್ಯಾವ ರೀತಿ ಚಟುವಟಿಕೆಗಳಲ್ಲಿ ಮಕ್ಕಳನ್ನು ತೊಡಗಿಸ್ಕೊಳ್ಬೋದು ಅನ್ನೋದನ್ನು ಈಗಾಗಲೇ ನಾನು ಹೇಳಿದ್ದೀನಿ. ಆದ್ದರಿಂದ ಈ ಸ್ಕ್ರೀನ್ ಟೈಮ್ ಅಂತ ಏನಿದೆ, ಸ್ಕ್ರೀನ್ ಟೈಮ್ ಅಂದರೆ ಆ ಪರದೆ ನೋಡೋವಂತಹ ಸಮಯ, ಅದು ಮೊಬೈಲ್ ಪರದೆ ಆಗ್ಬೋದು ಅಥವಾ ಟಿ ವಿ ಪರದೆ ಆಗ್ಬೋದು, ಅದನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಿಸಿ. ಅಂದರೆ ಇವಾಗ ಹೆಂಗಪ್ಪ ಮಕ್ಕಳನ್ನ ಹಾಗಾದರೆ ಹೇಗೆ ನಾವು ತುಂಬ ಹಠ ಮಾಡ್ತಾರೆ, ಮೊಬೈಲ್ ಕೊಡಲೇಬೇಕು ಅಂತ ಹೇಳ್ತಾರೆ, ಟಿ ವಿ ನೋಡಲೇಬೇಕು ಅಂತ ಹೇಳ್ತಾರೆ ಅಂದಾಗ ಒಂದು ಸ್ವಲ್ಪ ಅವ್ರಿಗೆ ದಿನಕ್ಕೆ ಒಂದು ನಿಗದಿತವಾದ ಅವಧಿನಲ್ಲಿ ಮೊಬೈಲ್ ಕೊಡೋದನ್ನು ಪ್ರಾಕ್ಟೀಸ್ ಮಾಡಿ ಸಾಕು. ಅವ್ರು ಏನು ಆಟ ಆಡ್ತಾರೆ, ಅವ್ರು ಏನು ಗೇಮ್ ನೋಡ್ತಾರ, ಯೂಟ್ಯೂಬ್ ನೋಡ್ತಾರ, ಯಾವುದನ್ನು ನೋಡ್ತಾ ಇದ್ದಾರೆ, ಯಾವುದಾದ್ರೂ ಬೇರೆ ಬೇರೆ ಚಾನೆಲ್ಗಳಲ್ಲಿ ಅವರದ್ದು ಅಥವಾ ಬೇರೆ ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರದ್ದು ಅಕೌಂಟ್ ಇದೆಯಾ,
ಇದನ್ನೆಲ್ಲ ತಾವು ಪೋಷಕರಾಗಿ ಗಮನಿಸಬೇಕಾಗತ್ತೆ. ಮೊಬೈಲ್ ಕೊಟ್ಟ ಮಾತ್ರಕ್ಕೆ ನನ್ನ ಮಗು ಕೇಳ್ತು ನಾನು ಕೊಟ್ಟೆ ಅಂತ ಕೊಟ್ಬಿಟ್ಟು ಕೈ ತೊಳ್ಕೊಳ್ಳೋದು ದಯವಿಟ್ಟು ಬೇಡ. ಎಷ್ಟೋ ಮನೆಗಳಲ್ಲಿ ಇವತ್ತು ಸಣ್ಣ ಮಕ್ಕಳು, 1 ವರ್ಷದ ಮಕ್ಕಳು ಊಟ ಮಾಡಬೇಕು ಅಂದರೆ ಆ ಮಕ್ಳ ಕೈಗೆ ಮೊಬೈಲ್ನ ಕೊಟ್ಟಿರ್ತಾರೆ. ದಯಮಾಡಿ ಆ ರೀತಿದೊಂದು ಬೇಡ. ಬೇಸಿಗೆ ಕಾಲದಲ್ಲಿ ಕಣ್ಣಿಗೂ ಕೂಡ ತುಂಬಾ ಅದು ಉರಿ ಅಥವಾ ಕಣ್ಣು ಕೆಂಪಾಗೋದು, ಈ ರೀತಿ ಎಲ್ಲ ತೊಂದರೆಗಳಾಗತ್ತೆ. ಮಕ್ಕಳು ತುಂಬ ಹೊತ್ತು ಮೊಬೈಲ್ ಮತ್ತು ಟಿ ವಿಯನ್ನು ನೋಡಿದಾಗ ತಲೆನೋವು ಬರೋದು, ಕಿರಿಕಿರಿ ಆಗೋದು, ಮನಸ್ಸಿಗೆ ಹಿಂಸೆ ಆಗೋದು, ಈ ರೀತಿ ಎಲ್ಲ ತೊಂದರೆಗಳು ಬರುತ್ತೆ. ಆದ್ದರಿಂದ ದಯಮಾಡಿ ಪೋಷಕರಲ್ಲಿ ನಾನು ವಿನಂತಿ ಮಾಡ್ಕೊಳ್ಳೋದು ಏನಪ್ಪ ಅಂತ ಹೇಳಿದ್ರೆ, ಮಕ್ಕಳಿಗೆ ಮೊಬೈಲನ್ನಾಗಲಿ ಅಥವಾ ತುಂಬ ಹೊತ್ತು ಟಿ ವಿಯನ್ನಾಗಲಿ ನೋಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಮಕ್ಕಳು ಏನಪ್ಪ ಅಂತ ಹೇಳಿದ್ರೆ ಅವ್ರಿಗೆ ಯಾವಾಗಲೂ ಕೂಡ ಚಟುವಟಿಕೆಯಿಂದ ಇರಬೇಕು. ಅವರ ದೇಹಕ್ಕೆ ಮನಸ್ಸಿಗೆ ಯಾವಾಗಲೂ ಅವ್ರಿಗೆ ಒಂದಲ್ಲ ಒಂದು ಏನಾದರೂ ಒಂದು ಚಟುವಟಿಕೆನ ಕೊಡೋದ್ರ ಮೂಲಕ ಅವ್ರನ್ನ ಸಾಧ್ಯವಾದಷ್ಟು ಅವರು ಕೆಲಸನ ಮಾಡ್ತಾನೇ ಇರೋ ಥರ ನೋಡಿಕೊಂಡಾಗ ಖಂಡಿತವಾಗ್ಲೂ ನಮಗೆ ಇದರಿಂದ ತುಂಬಾ ಉಪಯೋಗ ಆಗತ್ತೆ, ಲಾಭನೂ ಆಗತ್ತೆ. ಇನ್ನೊಂದು ವಿಚಾರವನ್ನು ನಾನು ನಿಮ್ಮ ಹತ್ರ ಹೇಳಬೇಕು. ಕೆಲವ್ರ ಮನೆಯಲ್ಲಿ ಕಾರಿದೆ, ಹೊರಗಡೆ ಹೋದಾಗ ನೀವೇನೋ ತೊಗೊಳ್ಬೇಕು ಅಂತಿರ್ತೀರ. ತೊಗೊಳಕ್ಕೆ ಹೋದಾಗ ಮಕ್ಕಳು ಬೇಡ ಕಾರಲ್ಲೇ ಇರಲಿ ಅಂತ ಅನಿಸುತ್ತೆ. ನೀವೇನು ಮಾಡ್ತೀರಾ, ಒಂದು 10 ನಿಮಿಷ ಕೂತಿರಪ್ಪ, ನಾವು ಬೇಗ ಇದನ್ನು ತೊಗೊಂಡು ಬಂದುಬಿಡ್ತೀವಿ ಅಂತ. ಕೆಲವು ಕಡೆ, ಇದೆಲ್ಲ ಕಡೆ ಆಗುತ್ತೆ ಅಂತ ನಾನು ಹೇಳ್ತಿಲ್ಲ, ಮಕ್ಕಳನ್ನ ಒಂದು 10 ನಿಮಿಷ ಬಿಟ್ಟು ನಾವು ಹೋಗ್ತೀವಲ್ಲ, ಎಲ್ಲ ಕಿಟಕಿಗಳು ಕ್ಲೋಸ್ ಮಾಡಿ ಕಾರಲ್ಲಿ ಬಿಟ್ಟು ಖಂಡಿತವಾಗ್ಲೂ ಈ ಬಿಸಿಲಿನಲ್ಲಿ ಯಾರೂ ಕೂಡ ಆ ಕೆಲಸನ ಮಾಡಬೇಡಿ. ಮಕ್ಕಳನ್ನೂ ಕೂಡ ನಿಮ್ಮ ಜೊತೆಗೆ ಕರ್ಕೊಂಡು ಹೋಗಿ. ದಯಮಾಡಿ ಕಿಟಕಿ ಹಾಕಿರೋಂತಹ, ಬಾಗಿಲು ಹಾಕಿರೋಂತಹ ಕಾರ್ನಲ್ಲಿ ಈ ಬಿಸಿಲಲ್ಲಿ ಮಕ್ಕಳನ್ನ ಖಂಡಿತವಾಗ್ಲೂ ಯಾರೂ ಬಿಡೋದಕ್ಕೆ ಹೋಗಬೇಡಿ. ಹೀಗೆ ಕೆಲವೊಂದು ಬದಲಾವಣೆಗಳನ್ನು ನಾವು ಮಾಡ್ಕೊಳ್ಳೋದ್ರಿಂದ ಈ ಬೇಸಿಗೆಯನ್ನು ಕೂಡ ತುಂಬ ಆನಂದದಿಂದ ಕಳಿಬಹುದು. ಏನೇ ಆಗಲಿ, ತುಂಬ ಸೆಕೆ ಇದೆ ಹೌದು, ಬಿಸಿಲು ತುಂಬ ಜಾಸ್ತಿ ಇದೆ ಹೌದು, ಹಾಗಂತ ನಾವು ನಮ್ಮ ನಿತ್ಯದ ಕೆಲಸಗಳನ್ನು ಬಿಟ್ಟು ಕೂತ್ಕೊಳ್ಳೋಕ್ಕಾಗಲ್ಲ. ಆ ಕಾಲಕ್ಕೆ, ಆ ಋತುಮಾನಕ್ಕೆ ತಕ್ಕಂತೆ ನಮ್ಮನ್ನು ನಾವು ಬದಲಾಯಿಸ್ಕೋಬೇಕಾಗತ್ತೆ. ಆದ್ದರಿಂದ ಪೋಷಕರೇ ದಯಮಾಡಿ ಎಲ್ಲರೂ ಕೂಡ ಗಮನಿಸಿ. ನಾನು ಮತ್ತೊಮ್ಮೆ ಇದನ್ನು ಪುನರಾವರ್ತನೆ ಮಾಡ್ತಾ ಇದ್ದೀನಿ. ಏನಪ್ಪ ಅಂತ ಹೇಳಿದ್ರೆ, ಬೆಳಗ್ಗೆ 10 ಗಂಟೆಯಿಂದ 4 ಗಂಟೆ ತನಕ ಮಕ್ಕಳನ್ನು ದಯಮಾಡಿ ಹೊರಗಡೆ ಕಳಿಸ್ಬೇಡಿ. ಮನೆ ಒಳಗಡೆನೇ ಮಕ್ಕಳು ಆಡೋವಂತಹ ಆಟಗಳು, ಮನೇಲಿ ಮಾಡೋವಂತಹ ಸಣ್ಣ ಪುಟ್ಟ ಕೆಲಸಗಳನ್ನು ಅವ್ರಿಗೆ ಕೊಡಿ. ಬೇರೆ ಬೇರೆ ಆಟಗಳನ್ನು ಅವ್ರಿಗೆ ಆಡಿಸಿ ಮನೆ ಒಳಗಡೆನೇ ಸಾಧ್ಯವಾದಷ್ಟು ಅವರನ್ನು ಇಟ್ಕೊಳ್ಳಿ. ಪ್ರತಿನಿತ್ಯ ಮಕ್ಕಳಿಗೆ ಸ್ನಾನ ಮಾಡಿಸಿ, ಮಕ್ಕಳು ಸ್ನಾನ ಮಾಡೋ ಹಾಗೆ ನೋಡ್ಕೊಳ್ಳಿ. ತೀರಾ ಬೆವರಿಸಲೆ ಅಥವಾ ಚರ್ಮದ ಮೇಲೆ ಗುಳ್ಳೆಗಳು ಕಂಡು ಬಂದು ತೀರಾ ವಾಸಿ ಆಗ್ತಾ ಇಲ್ಲ ಅಂದಾಗ ವೈದ್ಯರನ್ನು ಖಂಡಿತವಾಗ್ಲೂ ಕಾಣಬೇಕು. ಇಲ್ಲಾಂದರೆ ತೆಳುವಾಗಿ ಪೌಡರ್ ಲೇಪನವನ್ನು ದೇಹಕ್ಕೆ ಮಾಡೋದ್ರಿಂದ ಕೂಡ ತುಂಬ ಮಕ್ಕಳಿಗೆ ಫ್ರೆಶ್ ಅಂತ ಅನಿಸುತ್ತೆ. ಸಡಿಲವಾದಂತಹ ಉಡುಪುಗಳನ್ನು ಮಕ್ಕಳು ಹಾಕ್ಕೊಳ್ಳೋ ಹಾಗೆ ನೋಡಿ. ತಿಳಿ ಬಣ್ಣದ ಉಡುಪುಗಳಾಗಿರಲಿ. ಆಹಾರ ಕ್ರಮ ಈಗಾಗಲೇ ಹೇಳಿದೆ, ಸುಲಭವಾಗಿ ಜೀರ್ಣ ಆಗುವಂತಹ ಪದಾರ್ಥಗಳನ್ನೇ ಮಕ್ಕಳಿಗೆ, ಆಹಾರ ಪದಾರ್ಥಗಳನ್ನೇ ಮಕ್ಕಳಿಗೆ ಕೊಡಿ. ಸಾಧ್ಯವಾದಷ್ಟು ತೇವಾಂಶಯುಕ್ತ ಹಣ್ಣುಗಳು ಮತ್ತು ತರಕಾರಿಗಳನ್ನು ಪ್ರತಿನಿತ್ಯ ಮನೆಯಲ್ಲಿ ಬಳಸೋದನ್ನು ಅಭ್ಯಾಸ ಮಾಡಿಕೊಂಡು ಅದನ್ನು ಮಕ್ಕಳು ತಿನ್ನೋ ಹಾಗೆ ಎಲ್ಲ ಪೋಷಕರು ಕೂಡ ನೋಡ್ಕೋಬೇಕಾಗತ್ತೆ. ಒಂದ್ಸಲ ನಾವು ಅದನ್ನು ಅಭ್ಯಾಸ ಮಾಡಿಸಿದ್ರೆ ಖಂಡಿತವಾಗ್ಲೂ ಮಕ್ಕಳು ಅದನ್ನು ಅಭ್ಯಾಸ ಮಾಡ್ಕೊಳ್ತಾರೆ. ಸಾಧ್ಯವಾದಷ್ಟು ಪಾನಕ, ಪಾನೀಯ, ಮಜ್ಜಿಗೆ ಈ ರೀತಿದನ್ನು ಮಕ್ಕಳು ಕುಡಿತಾ ಇರಲಿ. ಗಂಟೆಗೊಂದ್ಸತಿ ಮಕ್ಕಳು ನೀರು ಕುಡಿತಾ ಇರಲಿ. ಇದನ್ನು ಅನುಸರಿಸೋದ್ರಿಂದ ದೇಹದಲ್ಲಿ ನೀರಿನ ಅಂಶ ತುಂಬ ಚೆನ್ನಾಗಿರುತ್ತೆ. ಅದು ಅವರಿಗೆ ಒಳ್ಳೆಯ ಆರೋಗ್ಯವನ್ನು ಕೊಡುತ್ತೆ. ಹೀಗೆ ಜೊತೆಗೆ ಹಣ್ಣು ತರಕಾರಿಗಳನ್ನು ಉಪಯೋಗಿಸ್ತಕ್ಕಂಥದ್ದು. ಹಾಗೆಯೇ ಟಿ ವಿಯನ್ನು ಮತ್ತು ಮೊಬೈಲನ್ನು ದಯಮಾಡಿ ಹೆಚ್ಚು ಅವರು ನೋಡೋದಕ್ಕೆ ಪ್ರೋತ್ಸಾಹವನ್ನು ಖಂಡಿತವಾಗ್ಲೂ ಕೊಡಬೇಡಿ. ಇದೆಲ್ಲ ಕ್ರಮಗಳನ್ನು ನಾವು ತಗೊಂಡಾಗ, ಆಮೇಲೆ ನಾನು ಈಗಾಗಲೇ ಹೇಳಿದ್ದೀನಿ, ಪ್ರತಿದಿನ ಸ್ನಾನ ಮಾಡಿಸ್ಬೇಕು ಮಕ್ಕಳಿಗೆ. ಮಕ್ಕಳು ಸ್ನಾನ ಮಾಡಬೇಕು. ಅದನ್ನು ದಯಮಾಡಿ ರೂಢಿ ಮಾಡಿ. ಉಗುರು ಬೆಚ್ಚಗಿನ ನೀರು ಅಥವಾ ತಣ್ಣೀರಿನಲ್ಲಿ ಪ್ರತಿದಿನ ಮಕ್ಕಳು ಸ್ನಾನ ಮಾಡೋ ಹಾಗೆ ನೋಡ್ಕೊಳ್ಳಿ. ಮತ್ತು ಸಂಜೆ ಆಟ ಆಡಿ ಬಂದ ನಂತರದಲ್ಲಿ ತಣ್ಣೀರಿನಲ್ಲಿ ಕೈ, ಕಾಲು, ಮುಖವನ್ನು ಸ್ವಚ್ಛವಾಗಿ ತೊಳ್ಕೊಳ್ಳೋದನ್ನು ರೂಢಿ ಮಾಡಿಸಿ. ಈ ರೀತಿಯ ಒಂದು ಕ್ರಮಗಳನ್ನು ನಾವು ತಗೊಳ್ಳೋದ್ರಿಂದ ಬೇಸಿಗೆಯಲ್ಲಿ ಖಂಡಿತವಾಗ್ಲೂ ಕೂಡ ನಾವು ನಮ್ಮನ್ನು ಉಷ್ಣಾಘಾತದಿಂದ, ಸೌರಾಘಾತದಿಂದ, ಬಿಸಿಗಾಳಿಯಿಂದ, ಶಾಖದ ದುಷ್ಪರಿಣಾಮಗಳಿಂದ ನಮ್ಮನ್ನು ನಾವು ತಡೆಗಟ್ಬೋದು. ನಮ್ಮ ಮಕ್ಕಳನ್ನು ಕೂಡ ನಾವು ಇದರಿಂದ ತಡೆಗಟ್ಬೋದು.
ಕಟ್ಟಬಹುದು. ಎಲ್ಲ ಪೋಷಕರು ಕೂಡ ಈ ಕ್ರಮಗಳನ್ನು ಅನುಸರಿಸ್ತೀರಾ ಅಂತ ನಾನು ನಂಬಿದ್ದೀನಿ. ಧನ್ಯವಾದಗಳು. ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು ಎಂಬ ಕವಿವಾಣಿಯಂತೆ ಹಿರಿಯರ ಅನುಭವ, ಗುರುಗಳ ಮಾರ್ಗದರ್ಶನ, ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯದ ಜೊತೆಗೆ ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವೇ ಮನೆಯೇ ಮೊದಲ ಪಾಠಶಾಲೆ. ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 10:20 ಹಾಗೂ ಮರುಪ್ರಸಾರ ಸೋಮವಾರ ಮಧ್ಯಾಹ್ನ 3:40 ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ.